ಮಾಡ್ಕೊಂಡು ನಿಮ್ಗೆ ಗೊತ್ತಲ್ಲ ಒಂದೊಂದು ಇದು ಎಲ್ಲ ಈ ಬಾಟಲ್ ನೆಕ್ಗಳು ಈ ಹಂಪ್ಸ್ಗಳು ಜನ ಏನ್ ಕೇಳ್ತಾರೆ ಗೊತ್ತಾರ ನನಗೇನ್ ಸಿಕ್ತು ಅಂತ ನಮ್ಮ ಮನೆಗೆ ನನಗೆ ಶಾಂಪೂ ಬೇಕು ಫ್ಯಾನ್ ಬೇಕು ಎಸಿ ಫ್ರಿಡ್ಜ್ ಇನ್ನೊಂದೆಲ್ಲ ಬೇಕಂದ್ರೆ ನನಗೆ ಕಡಿಮೆ ಆಗ್ಬಿಡ್ತಾ ಇದು ಈಗ 10-15 ಕಡೆ ಟ್ಯಾಕ್ಸ್ ಕಟ್ಕೊಂಡು ಬರೋ ಬದಲು ಒಂದ್ ಕಡೆ ಟ್ಯಾಕ್ಸ್ ಕಟ್ಬಿಟ್ಟಾಗ ಇಷ್ಟು ಉಳಿಯುತ್ತಾ ನನಗೆ ಅಂತ ಒಂದು ಈ ಝೀರೋ ರೇಟ್ ಅಂತಾನೆ ಇದೆ ಅಂತ ಹೇಳಿದ್ರೆ ಆಹಾರ ಪದಾರ್ಥಗಳಿಗೆ ದಿನನಿತ್ಯ ಬಳಕೆ ಪದಾರ್ಥಗಳಿಗೆ ಝೀರೋ ಟ್ಯಾಕ್ಸೇ ಇಲ್ಲ ಅದಕ್ಕೆ ಹಾಗಾಗಿ ಅವರು ಸಾಮಾನ್ಯವಾಗಿ ಅಂದ್ರೆ ಜನಸಾಮಾನ್ಯರು ನಾನೇನಪ್ಪ ಅಕ್ಕಿ ತಗೊಂಡ್ರೆ ಬೇಳೆ ತಗೊಂಡ್ರೆ ಎಣ್ಣೆ ತಗೊಂಡ್ರೆ ನನಗೆ ಏನಾಗುತ್ತೆ ಟ್ಯಾಕ್ಸು ಯಾವ ತಲೆಬಿಸಿನೂ ಮಾಡಬೇಕಾಗಿಲ್ಲ ಪ್ರಾಸೆಸ್ಡ್ ಆಗಿ ಬ್ರ್ಯಾಂಡ್ ಆಗಿ ಬಂದ್ರೆ ಅದು ಬೇರೆ ತರ ಆದ್ರೆ ನೀವು ಸಂತೆ ಹೋಗಿ ಏನೋ ತಗೊಳ್ತೀರಾ ಇನ್ನೊಂದು ತಗೊಳ್ತೀರಾ ಯಾವ ಟ್ಯಾಕ್ಸ್ ಇಲ್ಲ ಝೀರೋ ಟ್ಯಾಕ್ಸ್ ಇರತಕ್ಕಂಥದ್ದು ಆಮೇಲೆ ಓವರ್ ಆಲ್ ನೋಡಿದ್ರೆ ಸರ್ಕಾರಕ್ಕೆ ಎಲ್ಲವೂ ಅಕೌಂಟಬಿಲಿಟಿ ಬರ್ತಕ್ಕಂಥದ್ದು ಅಕೌಂಟಬಿಲಿಟಿ ಬಂದಾಗ ಟ್ಯಾಕ್ಸೇಷನ್ ಸರ್ಕಾರದ ನಾವು GDP-ಗೆ 1% 2% ಇದರಿಂದ ಈಗ ಕಾಂಟ್ರಿಬ್ಯೂಟ್ ಆಗುತ್ತೆ ಅಂತ ಏನ್ ಹೇಳ್ತೀವಿ ಶಾಡೋ ಎಕಾನಮಿ ಅಂತ ಹೇಳಿ ಏನ್ ಹೇಳ್ತಿದ್ವಿ ಅವು ಲೆಕ್ಕಕ್ಕೆ ಬರದೇ ಇರತಕ್ಕಂಥ ಒಂದು ಎಕಾನಮಿ ಇತ್ತಲ್ಲ ಅವೆಲ್ಲವನ್ನು ತಗೊಳ್ತಕ್ಕಂಥ ಒಂದು ವ್ಯವಸ್ಥೆ ನಮಗೆ ಬೇಕೇ ಬೇಕಾಗಿತ್ತು ಅದು ಒಳ್ಳೇದೇ ಇದು ಸುಬ್ರಹ್ಮಣ್ಯ ಇನ್ನೊಂದು ಇಷ್ಟು ವರ್ಷ ಆಯ್ತಲ್ಲ ಅನ್ನೋದೇ ಸಮಸ್ಯೆ ದೊಡ್ಡ ಸಮಾಧಾನ ಸಂಗತಿ ಇದೆ ನಿಮಗೆ ಈಗ ನೀವು ಸಾಕಷ್ಟು ಫೈಟ್ ಮಾಡ್ತಾ ಇದ್ದೀರಿ ಈ ಹೋಟೆಲ್ ರೆಸ್ಟೋರೆಂಟ್ ನೀವು ಇದರ ಸೆಕ್ರೆಟರಿ ಇದ್ದೀರಿ ಬೃಹತ್ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಸೆಕ್ರೆಟರಿ ಇದ್ದೀರಿ ನೀವು ಈಗ ಈ ಹೋಟೆಲ್ ಪದಾರ್ಥಗಳು ಜನ ಈಗಲೇ ಕೆಲವು ವಸ್ತುಗಳ ಬೆಲೆ ಏರಿಕೆ ಆಗಿತ್ತು ಈಗ ಬಿಡಿ ನವೆಂಬರ್ 8ಕ್ಕಿಂತ ಮುಂಚಿನ ಕಾಲಘಟ್ಟ ಹೇಳ್ತಾ ಇದ್ದೀನಿ ಈಗ ಸಾಕಷ್ಟು ಬೆಳೆ ಗಿಳೆಲ್ಲ ನಾವು ಬೆಲೆ ಕಡಿಮೆ ಆಗಿರೋದು ನೋಡ್ತಾ ಇದ್ದೀವಿ ಬೆಳೆ ಬರದೇ ಇರೋ ಕಾರಣಕ್ಕೋಸ್ಕರವಾಗಿ ತರಕಾರಿ ಬೆಲೆ ಜಾಸ್ತಿ ಆಗಿರೋದು ನೋಡ್ತಾ ಇದ್ದೀವಿ ಹಾಗಾದ್ರೆ ಹೋಟೆಲ್ನಲ್ಲಿ 18% ಅಷ್ಟು ಜಾಸ್ತಿ ಆಗ್ಬಿಡುತ್ತಂತೆ ಅಂತ ಒಂದು ಮಾತಿದೆ ಎಷ್ಟು ತೆರಿಗೆ ಬೀಳ್ತಾ ಇದೆ ನಿಮಗೆ ಒಂದು ಪ್ಲೇಟ್ ಇಡ್ಲಿ ತಿಂದ್ರೆ ನನಗೆ ಎಷ್ಟು ಕಟ್ಟಬೇಕಾಗುತ್ತೆ ನಾನು ಅಂತ ಈಗ ಇವತ್ತಿನ ಪ್ರಕಾರ ನಿಮಗೆ ₹1 ತೆರಿಗೆ ಇಲ್ಲ ಓಕೆ ₹1 ಕಟ್ಟೋಗಿಲ್ಲ ನೀವು ಯಾವುದೇ ಒಂದು ಸಾಧಾರಣ ಹೋಟ್ಲು AC ಹವಾ ನಿಯಂತ್ರಣ ಇಲ್ಲದೆ ಇರುವಂತ ಕಡೆ ಹೋದ್ರೆ ನಿಮ್ಗೆ ಇವತ್ತೇನು ತೆರಿಗೆ ಇಲ್ಲ ನೀವು AC ಇದ್ದಲ್ಲಿ ಹೋದ್ರೆ 6% ಟ್ಯಾಕ್ಸ್ ಆಗ್ತಾ ಇದ್ದಾರೆ ಸರ್ವಿಸ್ ಟ್ಯಾಕ್ಸ್ ಅಂತ ಹಾಕ್ತಾ ಇದ್ದಾರೆ ಈ ತೆರಿಗೆ ಹೊಸದಾಗಿ ಬಂದಾಗ ಈಗ ಅವ್ರು ಏನ್ ಮಾಡಿದ್ದಾರೆ ಕ್ಲಾಸಿಫಿಕೇಶನ್ ಅಂತ ಮಾಡಿದ್ದಾರೆ ಅದರಲ್ಲಿ ನಮ್ಮನ್ನ ತೆಗೆದು ಸರ್ವಿಸ್ ಸೆಕ್ಟರ್ಗೆ ಹಾಕಿದ್ದಾರೆ ಹೋಟೆಲ್ ಅಂದ್ರೆ ರೆಸ್ಟೋರೆಂಟ್ ಬಾರು ಎಲ್ಲ ಬಂದ್ಬಿಡುತ್ತೆ ಅದರಲ್ಲಿ ನಾವೇನ್ ಹೇಳ್ತಾ ಇದ್ದೀವಿ ನೀವು ಸರ್ವಿಸ್ ಸೆಕ್ಟರ್ ಆಸ್ ಆಫ್ ಟುಡೇ ಪರ್ಸೆಂಟೇಜ್ ಇರೋದು ಒಂದೇ 18% ಅಂತ ಇನ್ನೊಂದು ಈಗ ನಾವು ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಸ್ವಲ್ಪ ರಿಕ್ವೆಸ್ಟ್ ಮಾಡಿದಕ್ಕೆ 50 ಲಕ್ಷಕ್ಕೊಂದು ತಂದು ಇಟ್ಟಿದ್ದಾರೆ 50 ಲಕ್ಷದ ಸಣ್ಣ ಹೋಟ್ಲುಗಳಿಗೆಲ್ಲ 5% 50 ಲಕ್ಷದ ಒಳಗೆ ಟರ್ನ್ ಓವರ್ ಇದ್ರೆ ಕಂಪೋಸಿಷನ್ ಅಂತ ಕೊಟ್ಟಿದ್ದಾರೆ ನಾವೇನ್ ಹೇಳ್ತಿರೋದು ಈಗ 50 ಲಕ್ಷದ ತೀರಾ ಸಣ್ಣ ಹೋಟ್ಲು ದಿನಕ್ಕೆ 13-14 ಸಾವಿರ ಮಾಡೋರಿಗೆ ನೀವು ಆ ರೇಂಜಲ್ಲಿ ಇದ್ದೀರಾ ಇವಾಗ ಕೆಲವರು 20-25 ಮಾಡಿನೂ ಸಣ್ಣ ಹೋಟ್ಲ್ ಇರ್ತಾರೆ ಅವರು 18% ಟ್ಯಾಕ್ಸ್ ಹಾಕಿದ್ರೆ ಅವ್ರು ಉಳಿತಾರ ಅಂತ ನಾವು ಹೇಳ್ತಿರೋದು ಆಮೇಲೆ ನಾವು ಉಳಿಯೋದು ಬಿಟ್ಟಾಕಿ ಗಿರಾಕಿ ಕೂಡ ಇಟ್ಸ್ ಬರ್ಡನ್ ಈಗ ನೀವು ಬಂದು ಒಂದು ಹೋಟ್ಲಲ್ಲಿ ಒಂದು ಕಾಫಿ ಕುಡಿದ್ರೆ ₹2 ಟ್ಯಾಕ್ಸ್ ಕೊಡಿ ಅಂದ್ರೆ ನೀವು ಖಂಡಿತ ನೀವು ನನಗೆ ಬೈತೀರಾ ನೀವೇನ್ ಹೇಳ್ತೀರಾ ಅಲ್ಲಿ ಯಾವ್ದೋ ಒಂದು 5% ಕೊಡೋದಿದೆ ಅಲ್ಲೇ ಹೋಗ್ತೀನಿ ನಾನು ಅಂತೀರಾ ಈ ತರದ್ದೆಲ್ಲ ಸಮಸ್ಯೆಗಳು ಬರುತ್ತೆ ಇದರಿಂದ ನಾವು ಸಾಕಷ್ಟು ರೆಪ್ರೆಸೆಂಟೇಷನ್ ಕೇಳಬೇಕು ಈಗ ಹಾಲಿನ ಬೆಲೆ ಈ ಟ್ಯಾಕ್ಸ್ ಹಾಲ್ಗೂ ಸೇರ್ಕೊಳ್ಳುತ್ತೆ ಅಂತಿರೋ ಕಾರಣಕ್ಕೆ ಸಪೋಸ್ ಹಾಲ್ ಬೆಲೆ ಜಾಸ್ತಿ ಆಗಿದೆ ಈಗ ಇವತ್ತಿಗೆ ನಾಳೆಯಿಂದ ₹2 ಜಾಸ್ತಿ ಆಗುತ್ತೆ ಅಲ್ವಾ ಹಾಲಿಗೆ ₹2 ಜಾಸ್ತಿ ಆಗಿರುತ್ತೆ ತೆರಿಗೆ ಬಂದ ಮೇಲೂ ಹಾಲಿಗೆ ದರ ಜಾಸ್ತಿ ಆಗುತ್ತೆ ಆ ಕಾರಣ ನೀವು ಆಲ್ರೆಡಿ GST ಕಟ್ಟಿ ಹಾಲು ಬೆಲೆ ಜಾಸ್ತಿ ಆಯ್ತು ಅಂತ ನೀವು ಕಾಫಿ ಟೀ ಬೆಲೆ ಜಾಸ್ತಿ ಮಾಡಬಹುದಾ ಅಲ್ಲ ಹಾಲಿಗೆ ಈಗ ಆಸ್ ಆಫ್ ಟುಡೇ ನಮ್ಮ ನಂದಿನಿ ಹಾಲಿನ ಅಥವಾ ಯಾವುದೇ ಹಾಲು ತಗೊಂಡ್ರು ಟ್ಯಾಕ್ಸ್ ಇಲ್ಲ ಹಾಲಿಗೆ ಇವತ್ತಿಲ್ಲ ನೀವು ಪ್ಯಾಕೆಟ್ ಟೆಟ್ರಾ ಪ್ಯಾಕ್ ಅಲ್ಲಿ ಬರುತ್ತಲ್ಲ ಆ ಹಾಲಿಗೆ ಟ್ಯಾಕ್ಸ್ ಇದೆ ಇದು ನಮ್ಮ ಫ್ರೆಶ್ ಮಿಲ್ಕ್ ಅಥವಾ ನಂದಿನಿ ಹಾಲಿಗೆ ಟ್ಯಾಕ್ಸ್ ಇಲ್ಲ ಸೊ ಇದು ಏನಾಗುತ್ತೆ ಇದಕ್ಕೆ ನಾವು ಸಕ್ಕರೆ ಸೇರಿಸಿದ ಕೂಡಲೇ ಅದಕ್ಕೆ ಟ್ಯಾಕ್ಸ್ ಇದೆ ಹಾಲಿಗೆ ಅದನ್ನ ಯಾರ ಮೇಲೆ ಹಾಕ್ತೀರಿ ನೀವು ಇವತ್ತಿನ ಪ್ರಕಾರ ಏನಾಗಿದೆ ನೀವು ₹10 ಕಾಫಿ ಅಂದ್ರೆ ನಿಮ್ಗೆ ₹10 ಬೀಳುತ್ತೆ ನಿಮ್ಗೆ ನಾವು ಅದ್ರಲ್ಲಿ 4% ಟ್ಯಾಕ್ಸ್ ನಾವು ಸರ್ಕಾರಕ್ಕೆ ಕಟ್ತಾ ಇದೀವಿ ಬರ್ಡನ್ ಆಗುತ್ತೆ ಈಗ ಏನಾಗುತ್ತೆ ನನಗೆ 4% ಬರ್ಡನ್ ಇಲ್ಲ 18 ಗಿರಾಕಿ ಮೇಲೆ ಬೀಳುತ್ತೆ 18 ಫಿಕ್ಸ್ ಮಾಡಿದ್ರೆ ಗವರ್ಮೆಂಟ್ ಬೈಕೊಳ್ಳೋದು ನಿಮಗೆ ಉಚಿತ ಅದು ಗಿರಾಕಿ ಇದೇ ವಿಷಯ ಮಾಡಿದ್ರಲ್ಲ ಅಂತ ಹೇಳಿ ಈಗ ಮುರಳೀಧರ್ ಈಗ ನಾವು ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ ನೋಡ್ತೀವಿ ಕೆಲವು ವಸ್ತುಗಳ ಮೇಲೆ ಕೇಂದ್ರ ಟ್ಯಾಕ್ಸ್ ಆಗ್ತಿತ್ತು ಕೆಲವು ವಸ್ತುಗಳ ಮೇಲೆ ರಾಜ್ಯ ಟ್ಯಾಕ್ಸ್ ಹಾಕುತ್ತೆ ಕೆಲವು ಎರಡಕ್ಕೂ ಶೇರ್ ಆಗೋ ತರದಲ್ಲಿ ಕೆಲವೊಂದು ವಸ್ತುಗಳು ತೆರಿಗೆ ವ್ಯಾಪ್ತಿಗೆ ಬರ್ತವೆ ಅಂತ ಹೇಳಿ GST ಬರೋದ್ರಿಂದ ಇದರಲ್ಲೇನಾದ್ರೂ ದೊಡ್ಡ ವ್ಯತ್ಯಾಸಗಳಾಗ್ತವಾ ಇಡೀ ದೇಶಕ್ಕೆ ಏಕರೂಪವಾಗಿರ್ತಕ್ಕಂಥ ತೆರಿಗೆ ಪದ್ಧತಿ ಅಪ್ಲೈ ಆಗುತ್ತಾ ರಮಾಕಾಂತ್ ಇದು ಏಕರೂಪ ಅಂತ ನಾವು ಅನ್ಕೊಂಡು ಹೋಗ್ತಾ ಇದ್ದೀವಿ 3 ತೆರಿಗೆ ಇದೆ ಒಂದು ತೆರಿಗೆ ಅಲ್ಲ 3 ತೆರಿಗೆ ನೀವು ಹೇಳಿದಂಗೆ ಮೊದಲು ಸೆಂಟ್ರಲ್ ಗೌರ್ಮೆಂಟ್ಗೆ ಈ ಸೇಲ್ ಆಫ್ ಗೂಡ್ಸ್ ಮೇಲೆ ತೆರಿಗೆ ಹಾಕೋ ಅಧಿಕಾರ ಇರಲಿಲ್ಲ ಈಗ ಬಂದಿದೆ GST 122nd ಅಮೆಂಡ್ಮೆಂಟ್ ಆದಮೇಲೆ ಸೇವೆಗೆ ಮಾತ್ರ ಅವ್ರಿಗೆ ತೆರಿಗೆ ಹಾಕೋದಿತ್ತು ಈಗ ಇವರೆಲ್ಲ ನೀವು ತೋರಿಸಿದ್ರಿ 25% ಈಗ 18 ಆಗತ್ತೆ ಅಂತ ಪರೋಕ್ಷವಾಗಿ ಎಲ್ಲರೂ 25 ಕಟ್ತಾ ಇದ್ದಿದ್ದು ಕೊನೆ ಬಿಲ್ ಮಾತ್ರ 14 ಬರ್ತಾ ಇತ್ತು
ಅದರಲ್ಲಿ ಕಾಸ್ಟಲ್ ಅವ್ರ ಎಕ್ಸೈಸ್ ಡ್ಯೂಟಿ ಟ್ಯಾಕ್ಸ್ ಎಲ್ಲ ಸೇರಿಸ್ಕೊಂಡು ಇವ್ರು ಹೇಳ್ದಂಗೆ 4% ನಾವು ಕಟ್ತೀವಿ ಅಂತವಲ್ಲ, ಸೇರಿಸ್ಕೊಂಡು ಬರ್ತಾ ಇತ್ತು. ಈಗ ಪರೋಕ್ಷವಾಗೂ ಇಲ್ಲ, ಪ್ರತ್ಯಕ್ಷವಾಗಿಲ್ಲ, ಒಟ್ಟಾರೆ 18% ಆಗತ್ತೆ. ವ್ಯವಸ್ಥೆ ರೂಪಿಸೋದು ಚೆನ್ನಾಗಿದೆ, ಅನುಷ್ಠಾನಗೊಳ್ಳೋದ್ರಲ್ಲಿದೆ. ಒಂದು. ಎರಡನೇದು, ಬೆಲೆ ಇಮ್ಮಿಡಿಯೇಟ್ ಆಗಿ ಕಡಿಮೆ ಆಗಲ್ಲ, ಜುಲೈ ನಂತರ ಸ್ಥಿರವಾಗಿರ್ಬೋದು. ಯಾಕಂದ್ರೆ ಟ್ರಾನ್ಸಿಷನ್ ಟ್ಯಾಕ್ಸ್ ಸಿಗುತ್ತೆ, ಸ್ವಲ್ಪ ದಿನ ಆದ್ಮೇಲೆ ಸ್ವಲ್ಪ ಜಾಸ್ತಿ ಆಗ್ಬೋದು, ನಂತರ ಕಡಿಮೆ ಆಗುತ್ತೆ. ಅಲ್ಲ, ಕಾಮನ್ ಮ್ಯಾನ್ಗೆ, ಒಬ್ಬ ಸಾಮಾನ್ಯ ಮನುಷ್ಯ ಅವನ ದಿನನಿತ್ಯದ ಅಗತ್ಯ ವಸ್ತುಗಳು, ಐಷಾರಾಮಿ ಬಿಟ್ಬಿಡಿ, ಐಷಾರಾಮಿ ಇರೋರು ಕಟ್ಕೊಳ್ತಾರೆ, ಅದು ಬೇರೆ ವಿಚಾರ. ದಿನನಿತ್ಯದ ಅಗತ್ಯ ವಸ್ತುಗಳಿಗೆ ಉಪ್ಪು, ಸಕ್ಕರೆ, ಟೂತ್ಪೇಸ್ಟು, ಸೋಪು, ಶಾಂಪೂ, ಇನ್ನೊಂದು ಮತ್ತೊಂದು ಇಂಥ ಪದಾರ್ಥಗಳಂತ ಬಂದಾಗ ಇವುಗಳ ಮೇಲೆ GST ಹೊಡೆತ ಕೊಡುತ್ತಾ? ದುಬಾರಿ ಆಗ್ಬಿಡುತ್ತೆ ನನಗೆ. ಹೌದು, ದುಬಾರಿ ಕ್ವೈಟ್ ನ್ಯಾಚುರಲ್. ಕನ್ಸ್ಯೂಮರೇ ಅದನ್ನ ಬರೆಸೋದು. ₹1 6 ಅಷ್ಟು ಕೊಳ್ಳೋ ಸಾಮರ್ಥ್ಯ ಕಡಿಮೆ ಆಗುತ್ತೆ ಇನಿಷಿಯಲಿ, ನೀವು ಹೇಳಿದ್ರಲ್ಲ ಆ ರೀತಿ. ಬಟ್ ನೋಡಿ, ಇಲ್ಲಿ ಈಗ ಸಿಮೆಂಟ್ ಆಗ್ಲಿ, ಪೇಂಟ್, ನಿರ್ಮಾಣ ಕಾಮಗಾರಿ, ಮನೆ ಕಟ್ಟಲಿಕ್ಕೆ ಏನಾದ್ರು ವಸ್ತುಗಳು ಬೇಕು, ಆ ವಸ್ತುಗಳು ಇಳಿಕೆ, ಕೆಲವು ಮಷೀನ್ಸ್, 2 ವೀಲರ್, ಸಿನಿಮಾ ಟಿಕೆಟ್, ರೆಡಿಮೇಡ್, ಅದು ಮನೆಗೆ ತರೋವಾಗ ತೆರಿಗೆ ಕಟ್ಟಬೇಕು ಲಾರಿ ಅವನಿಗೆ. ಓಕೆ, ಅವನ್ ತೆರಿಗೆ ಕಟ್ಟಿಸ್ಕೊತಾನೆ. ಅವ್ನು ಕಟ್ಸಿದ್ ನಮ್ಮಲ್ಲಿ ಹಾಗೆ. ನಮ್ಮ ದೇಶದಲ್ಲಿ ಈಗ ತೆರಿಗೆ ಇಲ್ಲದೆ ಇರೋ ವಸ್ತು ಇಲ್ಲ. ಮೊದಲು ಇನ್ನೊಂದು ಹೇಳ್ಬಿಡ್ತೀನಿ, ನಮ್ಮ ರಾಜ್ಯದಲ್ಲಿ ಮೊದಲಿಂದ ಅಕ್ಕಿ, ಬೇಳೆ, ರಾಗಿ ಇದಕ್ಕೆಲ್ಲ ಎಕ್ಸಂಪ್ಷನ್ ತೆರಿಗೆ ಇಲ್ಲ, ಈಗಲೂ ಕಂಟಿನ್ಯೂ ಆಗುತ್ತೆ. ಇವ್ರು ಹೇಳ್ದಂಗೆ ಬ್ರ್ಯಾಂಡೆಡ್ ಗುಡ್ ಸಾಂಬಾರ್ ಪದಾರ್ಥಗಳಿಗೆ ತೆರಿಗೆ ಬರುತ್ತೆ. ಈ ಸ್ಮಾಲ್ ಇಂಡಸ್ಟ್ರಿ ಸಾಂಬಾರ್ ಪದಾರ್ಥಗಳು ಮಾಡ್ತಾ ಇದ್ರು ನೋಡಿ, ಅವ್ರಿಗೆ ಬಹಳ ಎಫೆಕ್ಟ್ ಆಗತ್ತೆ. ಅವರು ಸಾಧಾರಣ ತಗೊಳ್ಳೋ ಎಲ್ಲ ಐಟಮ್ಸ್ಗೂ ಮೊದಲು ಇನ್ಪುಟ್ ಟ್ಯಾಕ್ಸೇ ಇರಲಿಲ್ಲ, ಔಟ್ಪುಟ್ ಟ್ಯಾಕ್ಸ್ 1.5 ಕೋಟಿಗಿಂತ ಕಡಿಮೆ ಇದ್ರು ಅಂತ ಕಡಿಮೆ ತೆರಿಗೆ ಇತ್ತು, ಅವ್ರಿಗೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಹೋಟೆಲ್ ಇಂಡಸ್ಟ್ರೀಸ್ಗಂತೂ ಹೊಡೆತ ಗ್ಯಾರಂಟಿ ಇದೆ, ಬಾರ್ ಅಂಡ್ ರೆಸ್ಟೋರೆಂಟ್ವರೆಗೂ ಇರುತ್ತೆ. ಫಸ್ಟ್ ಅವ್ರೆ, ಈಗ ಸ್ಮಾಲ್ ಸ್ಕೇಲ್, ಈಗ ಸಣ್ಣ ಪ್ರಮಾಣದ ಕೈಗಾರಿಕಾ ವಲಯ ಅಂತ ಬಂದಾಗ ಇಲ್ಲಿ ಈ ತೆರಿಗೆ ಜಾಸ್ತಿ ಆಗೋ ಕಾರಣಕ್ಕೋ ಅಥವಾ GST ಜಾರಿಗೆ ಬರೋ ಕಾರಣಕ್ಕೋ ಏನೇನು ಬದಲಾವಣೆಗಳಾಗಬಹುದಾಗತ್ತೆ? ಇದು ನಿಮ್ಗಳ ಪಾಲಿಗೆ ಒಂದು ಸ್ವಾಗತಕಾರಿ ಬೆಳವಣಿಗೆನ ಅಥವಾ ಇಲ್ಲ ಬೇಕಾಗಿರಲ್ಲ ನಮಗೆ GST ಅಂತ ಹೇಳ್ತೀರಾ ಅಂತ? ಇಲ್ಲ, ಅದು ಬೇಕು ಬೇಡ ಅಂದ್ರೂ ಜಾರಿಗೆ ಏನ್ ಬೇಕೋ ಮಾಡ್ತಾ ಇದಾರೆ ಅವರು, ಅದಂತೂ ಸತ್ಯ ಅಲ್ಲ. ಜನರಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳಿಗೆ ಇದು ಪೂರಕವಾಗಿರುತ್ತೆ. ಯಾಕಂದ್ರೆ ಅವನು ಏನೆಲ್ಲ ರಾ ಮೆಟೀರಿಯಲ್ ಖರೀದಿ ಮಾಡ್ತಾನಲ್ಲ, ಅದರ ಮೇಲೆ ಇರುವ ಟ್ಯಾಕ್ಸ್ ಎಲ್ಲ ಅವನಿಗೆ ಇನ್ಪುಟ್ ಕ್ರೆಡಿಟ್ ಸಿಗುತ್ತೆ. ಟ್ಯಾಕ್ಸ್ ಕಟ್ಟೋ ಬದಲು ಒಂದ್ ಕಡೆ ಕಟ್ಬಿಟ್ಟು, ಫಾರ್ ಎಕ್ಸಾಂಪಲ್ ಅವನಿಗೆ ಸುಮಾರು 800ರಿಂದ 1000 ರಾ ಮೆಟೀರಿಯಲ್ ಇರುತ್ತೆ. ಅವನೊಂದು ಪ್ರಾಡಕ್ಟ್ ಮಾಡ್ಬೇಕಾದ್ರೆ ಆ ಪ್ರಾಡಕ್ಟ್ ಮೇಲೆ ಕೂಡ GST ಇರುತ್ತೆ. ಆ GST ಇನ್ಪುಟ್ ಕ್ರೆಡಿಟ್ ತಗೊಂಡಾಗ ಅವನ ವ್ಯಾಲ್ಯೂ ಎಡಿಷನ್ ಮೇಲೆ ಮಾತ್ರ ಅವನು GST ಕಟ್ತಾನ ವಿನಃ ಆವಾಗ ಪ್ರಾಡಕ್ಟ್ ಕಾಸ್ಟ್ ಕಮ್ಮಿ ಆಗುತ್ತೆ. ಸಪೋಸ್ ಎಕ್ಸಾಂಪಲ್ ಮೊಬೈಲ್ ಫೋನ್ ಯಾಕೆ ಕೇಳಿ, ರೆಡಿ ಮಾಡೋದಾದ್ರೆ ಎಷ್ಟು ಅಂತ ತೆರಿಗೆ ಬರುತ್ತೆ? ಫಸ್ಟ್ ಇದು ಪ್ರೋಸೆಸ್ ಹೇಳ್ತೀನಿ. ಮುಂಚೆ ಏನಾಗ್ತಿತ್ತು, ಮುಂಚೆ C ಫಾರ್ಮ್ ನಲ್ಲಿ ಪರ್ಚೇಸ್ ಮಾಡಿ CST ಮೇಲೆ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಇನ್ಪುಟ್ ಕ್ರೆಡಿಟ್ ಬರ್ತಾ ಇರಲಿಲ್ಲ. ಮತ್ತೆ ಕೆಲವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಅವರು ಅಂದ್ರೆ ಮೀಡಿಯಂ ಲಾರ್ಜ್ ಸ್ಕೇಲ್ ನಿಂದ ಏನು ಖರೀದಿ ಮಾಡ್ತಾರೋ ಇನ್ಪುಟ್ ಆನ್ ಮೆಟೀರಿಯಲ್ಗೆ ಅವರು ಸೆಂಟ್ರಲ್ ಎಕ್ಸೈಸ್ ಅವನು ಚಾರ್ಜ್ ಮಾಡಿದ್ರೆ ಇವನಿಗೆ ಇನ್ಪುಟ್ ಸಿಗ್ತಲ್ಲ, ಬಿಕಾಸ್ ಈ ವಾಸ್ ಎಕ್ಸೆಂಪ್ಟೆಡ್ ಅಪ್ ಟು 1.5 crores. ಸೊ ಇಂಥ ಒಂದು ಲೋಪದೋಷಗಳು ಅಥವಾ ಈ ಸೀಮ್ಲೆಸ್ ಟ್ಯಾಕ್ಸ್ ಕ್ರೆಡಿಟ್, ಸೀಮ್ಲೆಸ್ ಟ್ಯಾಕ್ಸ್ ಪೇಮೆಂಟ್ ಇರಲಿಲ್ಲ. ಎಲ್ಲೋ ಒಂದು ಕಡೆ ಸ್ವಲ್ಪ ಪ್ರಾಬ್ಲಮ್ಗಳಿತ್ತು. ಅದರಿಂದ ಏನಾಯ್ತು, ಮ್ಯಾನುಫ್ಯಾಕ್ಚರರ್ಸ್ ಇಸ್ ಟು ಫೇಸ್ ಎ ಪ್ರಾಬ್ಲಮ್. CST, C ಫಾರ್ಮ್ಗಳು, ಫಾರ್ಮ್ Hಗಳು, ಈ ಫಾರ್ಮ್ಗಳು ಬೇರೆ ಬೇರೆ ತರ ಕೂಡ ಟ್ಯಾಕ್ಸಸ್ಗೆಲ್ಲ ಹೋಗ್ತಾ ಇತ್ತು. ಆದ್ರೆ ಇವಾಗ ಇಸ್ ಎ ಸೀಮ್ಲೆಸ್, ಒಂದು ರಾಷ್ಟ್ರ, ಒಂದು ಟ್ಯಾಕ್ಸ್, ಒಂದು ಮಾರ್ಕೆಟ್. ನೀವು ಜಮ್ಮು ಕಾಶ್ಮೀರದ ತಗೊಳ್ಳಿ, ಮಹಾರಾಷ್ಟ್ರ ತಗೊಳ್ಳಿ, ಏನೆಲ್ಲ ಟ್ಯಾಕ್ಸ್ ಬೀಳ್ತು, ಪ್ಲಸ್ ಈ ಲಾಜಿಸ್ಟಿಕ್ ಚಾರ್ಜಸ್. ಅಂದ್ರೆ ನಿಮ್ಗೆ ಚೆಕ್ ಪೋಸ್ಟ್ಗಳಿರಲ್ಲ, ಪರ್ಚೇಸ್ ಟ್ಯಾಕ್ಸ್ ಇರಲ್ಲ, ಎಂಟ್ರಿ ಟ್ಯಾಕ್ಸ್ ಇರಲ್ಲ, ಆಕ್ಟ್ರಾ ಇರಲ್ಲ. ಸೊ ಈ ಎಲ್ಲ ಇನ್ಬಿಲ್ಟ್ ಟ್ಯಾಕ್ಸ್ಗಳು ಏನೂ ಇರಲ್ಲ. ಆವಾಗ ಏನಾಗುತ್ತೆ, ಯಾರ್ಯಾರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೋ ಇಂಡಸ್ಟ್ರಿನಲ್ಲಿ ಅವ್ರದ್ದು ಪ್ರಾಡಕ್ಟ್ ಕಾಸ್ಟ್ ಕಮ್ಮಿ ಆಗುತ್ತೆ, ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಟ್ಯಾಕ್ಸ್ ಇಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಸೀಮ್ಲೆಸ್. ಬಟ್ ಕೆಲವು ಲೋಪದೋಷಗಳು, ಏನು ಲೋಪದೋಷಗಳು ಅಂದ್ರೆ ಈಸ್ ನಾಟ್ ಓನ್ಲಿ ಗುಡ್ಸ್ ಸೋಲ್ಡ್, ನೀವು ಏನಾದ್ರೂ ಒಂದು ಸ್ಯಾಂಪಲ್ ಕೊಟ್ರೆ ಅದ್ರ ಮೇಲೂ ಕೂಡ GST ಇರುತ್ತೆ. These are all some loopholes are there which I think we can take care of. ಮತ್ತಷ್ಟು ಮಾತಾಡ್ತೀನಿ. GST ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಒಂದು ಬ್ರೇಕ್. ಈ ಮಾತ್ರೆ ಗುಳು ಮಾಡ್ತಿದ್ದಂತೆ ರಪಕ್ಕಂತ ಏರುತ್ತೆ ನಶೆ. ಮತ್ತಿನ ಗಮ್ಮತ್ತು ಯಾಮಾರಿದ್ರೆ ಪ್ರಾಣಕ್ಕೆ ತರುತ್ತೆ ಕುತ್ತು. ಗಲ್ಲಿ ಗಲ್ಲಿಯಲ್ಲೂ ಕಡ್ಲೆಪುರಿಯಂತೆ ಸೇಲ್ ಆಗ್ತಿದೆ ಈ ಮಾತ್ರೆ. ಯಾಬಾ ಎಫೆಕ್ಟ್.
ವೀಕ್ಷಿಸಿ ಕಟ್ಟೆಚ್ಚರ ಇಂದು ರಾತ್ರಿ 10 ಗಂಟೆಗೆ. ಒಂದು ರಾಣಿ ಬೇಕಷ್ಟೇ, 1 ಲಕ್ಷ ಗೆಲ್ತೀನಿ. ರಾಣಿ ಕೈಗೆ ಬಂದು ಇವನು ಇಲ್ಲ ಹೋದ. ನನ್ ಗೆಳೆಯರಿಗೆ ತುಂಬಾ ಥ್ಯಾಂಕ್ಸ್. ರಂಜಿತ್ ಹಾಗೂ ಸುಜಿತ್ಗೆ, ಮೈನಳ ಸ್ಮೈಲ್ಗೆ, ಶ್ಯಾಮ್ ಅವರ ಹೇರ್ ಕಟಿಂಗ್ಗೆ. ಏನ್ ನಡೀತಿದೆ? ರಮ್ಮಿ ಆಡ್ದೆ, ಕ್ಯಾಶ್ ಗೆದ್ದೆ, ಭಾಷಣ ಕೊಟ್ಟೆ. ರಮ್ಮಿ ಆಡಿರಿ, ಕ್ಯಾಶ್ ಗೆಲ್ಲಿರಿ, ಕೇವಲ rummycircle.com ನಲ್ಲಿ. ಅರೆ ಭಾವ, ಎಷ್ಟು ಆಸನ ಟ್ರೈ ಮಾಡಿದೆ, ಆದ್ರೆ ಬ್ರಷ್ ಗುರಿ ಮುಟ್ತಾನೆ ಇಲ್ಲ. ಭಾವಯ್ಯ ನೀವೇ ಹಚ್ಚಿ ಹೆಲ್ಪ್ ಮಾಡ್ರಲ್ಲ. ನಾನು ಹಚ್ಚಿ ಅಲ್ಲ, ಹೇಳಿ ಹೆಲ್ಪ್ ಮಾಡ್ತೀನಿ. ಅಂದ್ರೆ ಅರೆ ಇಂಡಿಕಾ ಈಸಿ ಕಣಪೆದ್ದು. ಇಂಡಿಕಾ ಈಸಿ, ಇಷ್ಟು ಈಸಿ ಅಂದ್ರೆ ಬರೀ 3 ಸ್ಟೆಪ್ಸ್. ಬ್ರಷ್ ಬೌಲ್ ಇಲ್ದೇನೆ ಮಿಕ್ಸ್ ಮಾಡಿ, ಕೂದ್ಲಿಗೆ ನೀವೇ ಮಸಾಜ್ ಮಾಡಿ, ಆಮೇಲೆ 10 ನಿಮಿಷ ಬಿಟ್ಟು ವಾಶ್ ಮಾಡಿ. ಇಂಡಿಕಾ ಈಸಿ, ಟೇಕ್ ಇಟ್ ಈಸಿ. ಶತಮಾನಗಳಿಂದ ಆಭರಣಗಳ ತಯಾರಿಕೆಯಲ್ಲಿ ನಿಮ್ಮ ಮನಸೂರೆಗೊಂಡಿರುವ ದವನಂ ಜ್ಯುವೆಲರ್ಸ್ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಆಭರಣಗಳ ತಯಾರಿಕೆಯಲ್ಲಿ ಬೆಳೆಯುತ್ತಿರುವ ಬೇಡಿಕೆಗಳನ್ನ ಗಮನದಲ್ಲಿಟ್ಟುಕೊಂಡು ನಿಮ್ಮ ಅಭಿರುಚಿಗೆ ತಕ್ಕಂತೆ ನುರಿತ ಕುಶಲಕರ್ಮಿಗಳಿಂದ ಆಭರಣಗಳನ್ನು ತಯಾರಿಸಿ ಕೇವಲ 2 ರಿಂದ 8% ವೇಸ್ಟೇಜ್ ನೊಂದಿಗೆ ಮಿಕ್ಕ ಯಾವ ಚಾರ್ಜಸ್ ಇಲ್ಲದೆ ಕಡಿಮೆ ದರದಲ್ಲಿ ನಿಮಗೆ ನೀಡುತ್ತಿದ್ದಾರೆ ದವನಂ ಜ್ಯುವೆಲರ್ಸ್. ಶಾಖೆಗಳು ಕಮರ್ಷಿಯಲ್ ಸ್ಟ್ರೀಟ್ ಜಂಕ್ಷನ್, ಅವೆನ್ಯೂ ರಸ್ತೆ. ಐ ಲವ್ ಯು. Rajnigandha wires and cables connecting people to power. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ದುಬೈ ರೇಟಲ್ಲಿ ಚಿನ್ನ ಖರೀದಿಸಿ. ಸಾಯಿ ಗೋಲ್ಡ್ ಪ್ಯಾಲೇಸ್ ಎಂಟೈರ್ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಅವ್ರ ಬ್ರಾಂಚ್ ಓಪನ್ ಆಗಿದೆ. ಕಾಂಪಿಟಿಷನ್ ಇದ್ದಾಗ ಅವ್ರು ಎಷ್ಟು ಬೆಸ್ಟ್ ಪ್ರೈಸ್ ಕೊಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ದೊಡ್ಡ ಯಶಸ್ಸು ಅವ್ರಿಗೆ ಸಿಗ್ಲಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, HSR ಲೇಔಟ್ ಮತ್ತು ಬಸವನಗುಡಿ. For the precious feel of eternity, Kuberan Silks, Chickpet, Bangalore. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿಯಲ್ಲಿ ಜರ್ಮನ್ ಟೆಕ್ನಾಲಜಿನೊಂದಿಗೆ ಪ್ಯೂರಿಟಿ ಚೆಕ್ ಮಾಡ್ತಾರೆ. Attica Gold Company. ನಿಮ್ಮ ಕನಸುಗಳು ನನಸಾಗ. ಸರ್, ನಿಮ್ಗೊಂದು ಪಾರ್ಸೆಲ್ ಬಂದಿದೆ. ಸರ್, ನಿಮ್ಗೊಂದು ಪಾರ್ಸೆಲ್ ಬಂದಿದೆ. ಪಾರ್ಲಿಮೆಂಟ್ನಿಂದ ಪಂಚಾಯಿತಿವರೆಗಿನ ಫುಲ್ ಪಿಕ್ಚರ್. ನಮ್ಮ ಭಾರತದ ಆಗು ಹೋಗುಗಳ ಸಂಪೂರ್ಣ ಚಿತ್ರಣ. ಬಹುದೊಡ್ಡ ನೆಟ್ವರ್ಕ್ ಸುದ್ದಿಗೆ ಕೊಡುತ್ತೆ ಗ್ಲೋಬಲ್ ಟಚ್. ದೇಶದ ದಶ ದಿಕ್ಕುಗಳ ಇಂಚಿಂಚು ಇನ್ಫಾರ್ಮೇಶನ್ ನಿಮ್ಮ ಮನೆಗೆ ತರ್ತೀವಿ. ರಾತ್ರಿ 9ಕ್ಕೆ ವೀಕ್ಷಿಸಿ ಅಗ್ರ ರಾಷ್ಟ್ರೀಯ ವಾರ್ತೆ. ಅರೆ ಭಾವ, ಎಷ್ಟು ಆಸನ ಟ್ರೈ ಮಾಡಿದೆ, ಆದ್ರೆ ಬ್ರಷ್ ಗುರಿ ಮುಟ್ತಾನೆ ಇಲ್ಲ. ಭಾವಯ್ಯ ನೀವೇ ಹಚ್ಚಿ ಹೆಲ್ಪ್ ಮಾಡ್ರಲ್ಲ. ನಾನು ಹಚ್ಚಿ ಅಲ್ಲ, ಹೇಳಿ ಹೆಲ್ಪ್ ಮಾಡ್ತೀನಿ. ಅಂದ್ರೆ ಅರೆ ಇಂಡಿಕಾ ಈಸಿ ಕಣಪೆದ್ದು. ಇಂಡಿಕಾ ಈಸಿ, ಇಷ್ಟು ಈಸಿ ಅಂದ್ರೆ ಬರೀ 3 ಸ್ಟೆಪ್ಸ್. ಬ್ರಷ್ ಬೌಲ್ ಇಲ್ದೇನೆ ಮಿಕ್ಸ್ ಮಾಡಿ, ಕೂದ್ಲಿಗೆ ನೀವೇ ಮಸಾಜ್ ಮಾಡಿ, ಆಮೇಲೆ 10 ನಿಮಿಷ ಬಿಟ್ಟು ವಾಶ್ ಮಾಡಿ. ಇಂಡಿಕಾ ಈಸಿ, ಟೇಕ್ ಇಟ್ ಈಸಿ. ಇದೇನ್ ರಾಮಯ್ಯ ಕಣ್ಣಲ್ಲಿ ನೀರು? ನನ್ನ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ. ಅದಕ್ಕೆ ಸಂತೋಷ ಪಡ್ಬೇಕು ತಾನೆ. ಮಳೆ ಇಲ್ಲ, ಬೆಳೆ ಇಲ್ಲ, ಚಿನ್ನದ ರೇಟು ಗಗನಕ್ಕೇರಿದೆ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ಪದ್ಮನಾಭನಗರದಲ್ಲಿರೋ ನಮ್ಮ ಶ್ರೀ ಸಾಯಿ ಜುವೆಲ್ಸ್ ಪ್ಯಾಲೇಸ್ ನಲ್ಲಿ ಸಾಯಿ ಜುವೆಲ್ಸ್ ಹಬ್ಬ ನಡೀತಾ ಇದೆ. ಚಿನ್ನದ ದರ ಎಷ್ಟಿದೆ ಗೊತ್ತಾ? ಎಷ್ಟಿದೆ? ಹೌದಾ? Rajnigandha wires and cables connecting people to power. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ.
ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. Kashmir to Kanyakumari. Call 888-300-300. Attica Gold Company. GST ಜಾರಿ ವಿಶೇಷ ಚರ್ಚೆ ಮತ್ತೆ ಮುಂದುವರಿತಾ ಇದೆ. ರಘು ಅವರೇ, ಈಗ GST ಬಂದಿರೋದ್ರಿಂದ ಇನ್ನೊಂದು ಮಾತೇನು ಕೇಳಿ ಬರ್ತಾ ಇದೆ ಅಂತ ಹೇಳಿದ್ರೆ, ಈ ತೆರಿಗೆ ವಂಚನೆ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇತ್ತು. GST ಜಾರಿ ಬರೋ ಕಾರಣಕ್ಕೆ ತೆರಿಗೆ ವಂಚನೆ ಅಷ್ಟು ಈಸಿ ಆಗೋದಿಲ್ಲ. ಒಂದ್ಸಲ ತೆರಿಗೆ ಎಲ್ಲ ಕಟ್ಟಿದ್ರೆ ಗ್ಯಾರಂಟಿ ಅದು ಅಪ್ಲೈ ಆಗ್ಬಿಡ್ತದು, ತೆರಿಗೆಯಲ್ಲಿ ಮೋಸ ಮಾಡ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ನಿಜನಾ ಇದು? ಇದೇ ಇಂಪಾರ್ಟೆಂಟ್ ಹಾರ್ಟ್ ಆಫ್ GST ಇದೆ. ಓಕೆ, ತೆರಿಗೆ ವಂಚನೆ ತಡೆಯಬೇಕು. ಯಾಕಂದ್ರೆ ಈಗ ನಾನೇನಾದ್ರು ಬಿಲ್ ಹಾಕದೆ ವಂಚನೆ ಮಾಡಿದೆ ಅಂದ್ರೆ ನನ್ನ ಬೆನ್ನಿಗೆ ನಾನೇ ರೆಡಿ ಮಾಡ್ಕೊಂಡಂಗೆ ನನಗೆ ಲಾಸ್. ಓಕೆ, ಯಾಕಂದ್ರೆ ನಾನು ಅಲ್ಲಿ ಟ್ಯಾಕ್ಸ್ ಹಾಕಬೇಕು, ನನಗೆಲ್ಲ ಟ್ಯಾಕ್ಸ್ ಹಾಕಿರ್ತಾರೆ, ಆ ಟ್ಯಾಕ್ಸ್ ಎಲ್ಲ ಬೆನಿಫಿಟ್ ನಾನು ತಗೋಬೇಕು. ಈಗ ನನಗೆ 20 ರೂಪಾಯಿ ಟ್ಯಾಕ್ಸ್ ಹಾಕ್ಬೇಕಪ್ಪ, 18 ರೂಪಾಯಿ ನಾನು ಇದ್ರಲ್ಲಿ ಮೈನಸ್ ಮಾಡ್ಬೋದು ಬಿಲ್ ಹಾಕಿದ್ರೆ. ಬಿಲ್ ಹಾಕಿಲ್ಲ ಅಂದ್ರೆ 18 ರೂಪಾಯಿನೂ ಸೇರಿ ಅವರೆಲ್ಲ ಕಟ್ಟಿದ್ದನ್ನು ಮತ್ತೆ ನಾನು ಡಬಲ್ ಕಟ್ಟಬೇಕು, ನನ್ನ ಪ್ರಾಫಿಟ್ ಬಿದ್ದೋಗಲ್ವಾ? ಓಕೆ, ಬಿದ್ದೋಗ್ಬಿಡ್ತದೆ. ಹಾಗಾಗಿ ಆ ಹಿಂದೆ ಒಂದು 10 ಪಾಯಿಂಟ್ಗಳಿಂದ ಬಿಲ್ ಬಂದಿದೆಯಪ್ಪ, ಮ್ಯಾನುಫ್ಯಾಕ್ಚರರ್ಸು, ಡೀಲರು, ಡಿಸ್ಟ್ರಿಬ್ಯೂಟರ್ ಇಂದ ಬಿಲ್ ಪಾಸ್ ಆಗಿ ಬಂದಿದೆ. ಆ ಟ್ಯಾಕ್ಸ್ ಅಮೌಂಟ್ ಏನಿದೆಯೋ ಅವನ್ನೆಲ್ಲವನ್ನು ನಾನು ಬಿಲ್ ಹಾಕುವಾಗ ಆ ಹಳೆ ಟ್ಯಾಕ್ಸ್ ಕಟ್ಟಿದಾರಲ್ಲ ಅದನ್ನ ನಾ ಕೊಡಬೇಕಾಗಿಲ್ಲ. ಆ ಬೆನಿಫಿಟ್ ತಗೊಂಡು ನಾ ಬಿಲ್ ಹಾಕ್ಬೋದು. ಆ ಕ್ಯಾಸ್ಕೇಡಿಂಗ್ ಬೆನಿಫಿಟ್ ತಗೋಬೇಕಂದ್ರೆ ನಾ ಬಿಲ್ ಹಾಕ್ಲೇಬೇಕು. ಹಾಕಿಲ್ಲ ಅಂದ್ರೆ ಯಾರು ಲಾಸ್ ಮಾಡ್ಕೊಳ್ಳೋಕೆ ರೆಡಿ ಇದಾರೆ ಹೇಳಿ? ಓಕೆ, ನಾನು ಬಿಲ್ ಹಾಕ್ತಾ ಇನ್ನೊಂದು ಮಾಡದೆ ನಾನು ಉಳಿಸಕ್ ಹೋದೆ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಪನಿಷ್ಮೆಂಟ್ ಆಗುತ್ತೆ. ಸಾಧ್ಯನೇ ಇಲ್ವಾ ತೆರಿಗೆ ವಂಚನೆ ಮಾಡಕ್ ಆಗೋದೇ ಇಲ್ವಾ? ಆಮೇಲೆ ತೆರಿಗೆ ವಂಚನೆ ಮಾಡೋರ್ನ ಈಸಿಯಾಗಿ ಪ್ರತ್ಯೇಕ ಮಾಡಿ ಕಂಡಿಡ್ದು ಬಿಡ್ಬೋದು ಈ ವ್ಯವಸ್ಥೆಯಲ್ಲಿ. ಓಕೆ, ಆಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಅವ್ರು ಸಿಕ್ಕಾಕೋತಾರೆ. ಇದು ಇಡೀ ದೇಶದ ಜಾಲ, ಇದು ಒಂದು ರಾಜ್ಯದಲ್ಲ. GSTN ಅಂತ ಒಂದು ಸಪರೇಟ್ ಪ್ರೈವೇಟ್ ಆರ್ಗನೈಸೇಷನ್, ಸಾರ್ವಜನಿಕ ಸಂಸ್ಥೆ ಪ್ರೈವೇಟ್ ಆಗಿ ಮಾಡಿದ್ದಾರೆ. ಅವ್ರ ಮೂಲಕನೇ ಎಲ್ಲ ವಹಿವಾಟು ನಡೆಸೋದು, ಎಷ್ಟೇ ಅಂತರ ಆದ್ರೂ. ಬಟ್ ಚೆಕ್ ಪೋಸ್ಟ್ ಅನ್ನೋದು ಇರುತ್ತೆ, ಸ್ಟಾಪೇಜ್ ಆಫ್ ವೆಹಿಕಲ್ಸ್ ಇರಲ್ಲ ಅಂತ ಇದ್ದಾರೆ. ಸಾಧ್ಯನೇ ಇಲ್ಲ, ಸ್ವಲ್ಪ ಆದ್ರೂ ಸ್ಟಾಪೇಜ್ ಗಾಡಿ ತಡೀತಾರೆ ಚೆಕ್ ಪೋಸ್ಟ್ ಗಳಲ್ಲಿ, ತಡಿಬಹುದು. ಚೆಕಿಂಗ್ ಮಾಡಲ್ವಾ? ಚೆಕಿಂಗು PV ಅಂತ ಒಂದು ಇರುತ್ತೆ, ಅದು ಪರ್ಸನಲ್ ವೆರಿಫಿಕೇಶನ್ ಅಂತ. ಅವ್ನು ತಗೊಂಡು ಹೋಗ್ತಾ ಇರೋ ವಸ್ತು, ಬಿಲ್ಲಲ್ಲಿರೋ ವಸ್ತು ಸೇಮ್ ಅಂತ ನೋಡಕ್ಕಾದ್ರೂ PV ಎಕ್ಸರ್ಸೈಸ್ ಮಾಡ್ತಾರೆ ಅವರು. ಪರ್ಸನಲ್ ವೆರಿಫಿಕೇಶನ್. ಈಗ ಸುಮಾರು ಜನ, ಈಗ ಟ್ರಕ್ ಚಾಲಕರಾಗ್ಲಿ, ಆ ಸಂಘದ ಮಾಲೀಕರುಗಳಾಗ್ಲಿ ಮಾತಾಡೋದೇನಂತ ಹೇಳಿದ್ರೆ, ನಾವು ಸಿಗ್ನಲ್ಗೂ ಒಂದು ರೀತಿಯಲ್ಲಿ ಟೋಲ್ ಟು ಟೋಲ್, ಅದೇನು ಟೋಲ್ ಗೇಟ್ಸ್ ಇರುತ್ತೋ ಬರೀ ಲಂಚ ಕೊಡೋದೇ ಆಗ್ಬಿಡುತ್ತೆ ನಮ್ದು, ಎಲ್ಲ ತಡೀತಾರೆ. ಎಲ್ಲೋ ಒಂದ್ ಕಡೆ ಕಟ್ಸ್ಕೊಂಬಿಡಿ. ಷಣ್ಮುಗಪ್ಪನವ್ರು ಯಾವಾಗ್ಲೂ ಇದನ್ನೇ ಹೇಳೋದು, ಒಂದ್ ಕಡೆ ಯಾರೋ ಕಟ್ಸ್ಕೊಂಡ್ಬಿಡ್ರಿ, ಎಲ್ಲಾ ಕಡೆ ನಮ್ ಕೈಲಿ ಕೊಡಕ್ಕಾಗಲ್ಲ ಅಂತ ಮಾತಾಡ್ತಾರೆ. ಇದು ತಪ್ಪತ್ತೆ. ಇನ್ನೊಂದು, ಅಷ್ಟು ಅವ್ರು ಹೇಳೋ ಮಷ್ಟಿಗೆ ವ್ಯಾಪಕವಾಗಿಲ್ಲ. ವ್ಯಾಟ್ ಬಂದ ನಂತರ ಬಹಳಷ್ಟು ಕಡಿಮೆ ಆಗಿದೆ. ಚೆಕ್ ಪೋಸ್ಟ್ ಸ್ಮೂತ್ ಆಗಿ ನಡೀತಾ ಇದೆ. ಈ ಸುಗಮ್ ಅಂತ ಮಾಡಿದ್ದಾರೆ, ಮೊಬೈಲ್ ಸುಗಮ್ ಅಂತ ಮಾಡಿದ್ದಾರೆ, ಈಸಿಯಾಗಿ ನಡೀತಾ ಇದೆ. ಬಟ್ ಟ್ಯಾಕ್ಸ್ ಅವಾಯ್ಡ್ ಮಾಡಿ ನುಸುಳ್ಕೊಂಡು ಹೋಗೋವರಿಗೆ ಈ ತೊಂದರೆ ತಪ್ಪಿದ್ದಲ್ಲ, ಇನ್ನು ಮುಂದೇನೂ ತಪ್ಪಿದ್ದಲ್ಲ. ಸುಬ್ರಹ್ಮಣ್ಯ ಒಳ್ಳೆ ಅವರು, ಇನ್ನೊಂದು ಪ್ರಶ್ನೆ ಬರುತ್ತೆ ನಮಗೆ. ವ್ಯಾಟ್ ಇತ್ತು, GST ಏನಕ್ಕೆ ಬೇಕಾಗಿತ್ತು? ವ್ಯಾಟ್ ಅಲ್ಲೆಲ್ಲ ಆರಾಮಾಗಿದ್ದೀವಿ ಅಂತ ಕೆಲವರು ಮಾತಾಡ್ತಾರೆ. ಈಗ ವ್ಯಾಟ್ ಇಂದ GST ಬಂದ ನಂತರದಲ್ಲಿ ಜುಲೈ 1ರಿಂದ ಏನೇನು ಚೇಂಜಸ್ ಆಗುತ್ತೆ ಅಂದ್ರೆ ನಿಮ್ಮ ಹೋಟೆಲ್ ಉದ್ಯಮ ಅಂತ ಬಂದ್ರೆ? ನಮಗೆ ಮುಖ್ಯವಾಗಿ ಇದೆ, ಈ ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್ ಫಿಕ್ಸ್ ಆಗೋ ತನಕ ನಾನು ಕರೆಕ್ಟಾಗಿ ಏನೋ ದೃಢವಾಗಿ ಮಾತಾಡೋಕ್ಕಾಗಲ್ಲ. ಆದರೆ ನಮಗೆ ಇನ್ಪುಟ್ ಕ್ರೆಡಿಟ್ ಸಿಕ್ಕಲ್ಲ. ಈಗ ಬೇರೆ ಉದ್ಯಮದವ್ರಿಗೆ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಹೇಳಿದ್ರು, ಅವ್ರಿಗೆಲ್ಲ ಏನಾಗುತ್ತೆ ಇನ್ಪುಟ್ ಕ್ರೆಡಿಟ್ ಅಂತ ಸಿಕ್ಕತ್ತೆ. ಏನು ನಾವು ಅಕ್ಕಿ, ಬೇಳೆ, ಹಾಲು, ಮಾಂಸ, ಮೀನು ಏನೇ ತಗೊಳ್ಳಿ ನೀವು, ಅದು ಯಾವುದಕ್ಕೂ ಟ್ಯಾಕ್ಸ್ ಇಲ್ಲ, ಎಲ್ಲ ಟ್ಯಾಕ್ಸ್ ಇಲ್ಲದೆ ಇರೋದು. ನಮಗೆ ಅದ್ರ ಬೆನಿಫಿಟೇ ಸಿಕ್ಕಲ್ಲ. ಸೊ ನಮಗೆ ದೊಡ್ಡ ಹೊಡ್ತಾ ಇದೆ. ನೀವು 18% ಟ್ಯಾಕ್ಸ್ ಹಾಕಿದ್ರೆ ನಂಗೆ ಒಂದು 3% ಎಕ್ಸಂಪ್ಷನ್ ಸಿಗ್ಬೋದು ಅಷ್ಟೇ. ಇನ್ನು ಉಳಿದಿದ್ದು ಯಾವ್ದು ಎಕ್ಸಂಪ್ಷನ್? ನಿಮ್ ಪ್ರಕಾರವಾಗಿ ಈಗ ನಮ್ಗೆ ಯಾವ್ಯಾವ್ದು ಜೀವನಾವಶ್ಯಕ ವಸ್ತುಗಳಂತ ಕನ್ಸಿಡರ್ ಮಾಡ್ತೀವೋ, ತಿಂಡಿನ, ಊಟನೋ, ಇನ್ನೊಂದು ಮತ್ತೊಂದು, ಇದ್ರ ಬೆಲೆ ದುಬಾರಿ ಆಗ್ಬಿಡಬಹುದಾ ಅಂತ, ಬೆಲೆ ಏರಿಕೆ ಆಗತ್ತಾ ಅಂತ ಟ್ಯಾಕ್ಸ್ ಬರೋ ಹೋಟ್ಲಲ್ಲಿ ಖಂಡಿತ ಆಗುತ್ತೆ. ಯಾಕೆಂದ್ರೆ ಬಿಲ್ಲಲ್ಲಿ ನಿಮಗೆ ಹಾಕಿ ಕೊಡ್ತೀವಿ ನಾವು. ನೀವು 100 ರೂಪಾಯಿ ತಿಂಡಿ ತಿಂದ್ರೆ 18 ರೂಪಾಯಿ ಸಪರೇಟ್ ಆಗಿ ತೋರಿಸಿ ನಾವು ನಿಮಗೆ ಬಿಲ್ ಕೊಡ್ತೀವಿ. ಅವಾಗ ಏನಾಗುತ್ತೆ, ನಿಮ್ಗೆ ಕಣ್ಣಿಗೆ ಕಾಣುತ್ತೆ ನೀವು ಟ್ಯಾಕ್ಸ್ ಕಟ್ತಿರೋದು 18 ರೂಪಾಯಿ ಇರಿ, 100 ರೂಪಾಯಿ ಮೊದಲು 100 ರೂಪಾಯಿ ತೊಗೊಂತಿರ್ಲಿ, ಈಗ 18 ತೊಗೊಂತಿದ್ದೀರಾ ಅಂತ ನೀವು ನನಗೆ ಕೇಳ್ತೀರಾ. ಈಗ ಒಂದು ಲಾಡ್ಜಿಂಗ್ ಹೋದ್ರು ಅಷ್ಟೇ, ನಮ್ಮಲ್ಲಿ 700 ರೂಪಾಯಿ ತನಕ ಎಕ್ಸಂಪ್ಷನ್ ಇತ್ತು ಮೊದಲು, ಲಕ್ಸುರಿ ಟ್ಯಾಕ್ಸ್ ಇರಲಿಲ್ಲ. ಈಗ ಈ ಕಾನೂನು ಪ್ರಕಾರ 18% ಟ್ಯಾಕ್ಸ್ ಬೀಳುತ್ತೆ. ಅದರಲ್ಲಿ ಒಂದು ಸುಬ್ರಹ್ಮಣ್ಯ ಅವರಿಗೆ ಅವರು ಹೇಳಿದ್ರು, ಅದೊಂದು ನಾನು ಲುಕಿಂಗ್ ಫಾರ್ವರ್ಡ್ ದಟ್ ಇನ್ಫಾರ್ಮೇಶನ್, ಒಂದು 3% ಮಾತ್ರ ಅವರಿಗೆ ಇನ್ಪುಟ್ ಬೆನಿಫಿಟ್ ಸಿಗುತ್ತೆ ಅಂತಾರೆ. ಅಂದ್ರೆ ಯಾವುದೋ ಒಂದು ಬ್ರಾಂಡೆಡ್ ಎಣ್ಣೆ ಟಿನ್ ತಗೊಂಡಿರ್ತಾರೆ, ಅಲ್ಲಿ ಬೆನಿಫಿಟ್ ಸಿಗುತ್ತೆ. ಬಟ್ ಆ ಬೆನಿಫಿಟ್ ನ ಇವ್ರು ಕಸ್ಟಮರ್ಗೆ ಪಾಸ್ ಮಾಡಬೇಕು. ಅದಕ್ಕೊಂದು ಕಾನೂನು ಮಾಡಿದ್ದಾರೆ, ಆಂಟಿ ಕಾಂಪಿಟಿಷನ್ ಆಕ್ಟ್ ಅಂತ. ನೀವು ನೋಡಿದ್ರು, ಆಂಟಿ ಪ್ರಾಫಿಟರಿಂಗ್ ಅಂತ ಹೇಳ್ಬಿಟ್ಟು, ನಾವು ಸರ್ಕಾರ ಏನೇನು ಬೆನಿಫಿಟ್ ಕೊಟ್ಟಿದೆಯೋ ಅದನ್ನ ಕಂಪನಿಯವರು ಇಟ್ಕೊಳ್ಳಂಗಿಲ್ಲ, ಕಸ್ಟಮರ್ ಪಾಸ್ ಆನ್ ಮಾಡಬೇಕು. ಅದು ಮೊದಲು ಕಾನೂನು ಆತರ ಇರ್ಲಿಲ್ಲ. ಯಾರು ಈಗ ಕಸ್ಟಮರ್ಗೆ ಒಳ್ಳೇದಾ ಇದು, ಮಾಲೀಕರಿಗೆ ಒಳ್ಳೇದಾ ಇದು, ಒಳ್ಳೇದಾ
ಅವನು ಅಲ್ಲ, ಇಲ್ಲಿ ಹೋಟೆಲ್ ಅವ್ರ ಸಮಸ್ಯೆ ಅವ್ರು ಹೇಳೋದು ಕರೆಕ್ಟ್. ಯಾಕಂದ್ರೆ ಒಂದು ಸಣ್ಣ ಹೋಟೆಲ್ನವರು ದರ್ಶಿನಿಗಳು ಇಲ್ಲಿ ಎಲ್ಲ 18% ಒಂದೇ ಸರಿ ರೇಸ್ ಮಾಡಿದ್ರೆ ಇದು ಏನಪ್ಪ ಆಯ್ತು ಈ ದೇಶದಲ್ಲಿ ಏನು ಈ ಮೊದಲು ಸರ್ವಿಸ್ ಸೆಕ್ಟರ್ಗೆ ಸಮಾನವಾಗಿ ಅವ್ರನ್ನ ತಂದಿರೋದ್ರಿಂದ ಆ 18% ಅಲ್ಲಿ 3% ಕಮ್ಮಿ ಆಗ್ಬಹುದು. ಆದ್ರೂ ಇಟ್ ಇಸ್ ಎ ಟ್ಯಾಕ್ಸ್ ಬರ್ಡನ್. ನಮ್ಮಲ್ಲಿ ಈ ಸೇವಾ ವಲಯಕ್ಕೆ ಬರ್ಲಿಕ್ಕೆ ನಿಮ್ಗೆ ಮನಸ್ಸಿಲ್ವಾ ಈ ವಿಚಾರದಲ್ಲಿ? ಸೇವೆಗೆ ನಮ್ಮನ್ನ ಪರಿಗಣಿಸಬೇಡಿ ನೀವು ಅಂತ ಹೇಳ್ತೀರಾ? ನಾವು ಪರಿಗಣಿಸಬೇಡಿ ಅಂತ ಹೇಳ್ತಾನೆ ಇಲ್ಲ, ನಾವು ನಮ್ಮನ್ನ ಆದಷ್ಟು ಕಮ್ಮಿ ದರದಲ್ಲಿ ಇಡಿ ಅಂತ ಕೇಳ್ಕೊಂತ ಇದೀವಿ. ನೀವು ಬೇಡ ಅಂತ ಹೇಳೋದಕ್ಕೆ ಇವಾಗ ಇಡೀ ದೇಶಕ್ಕೆ ಟ್ಯಾಕ್ಸ್ ಬಿಡ್ಬೇಕಾದ್ರೆ ನಾವೇನು ಹೋಟೆಲ್ ಅವ್ರು ಸ್ಪೆಷಲ್ ಅಲ್ಲ. ಆಮೇಲೆ ಹೋಟೆಲ್ ಕೊಡು ಬಡವರು ಇವತ್ತು ಒಂದು ಇದರಿಂದ ಬರ್ತಾ ಇದ್ದಾರೆ. ಈಗ ಒಂದು ರೂಮಿಗೆ ಹೋಗ್ತೀರಾ, ರೂಮಿಗೆ ಹೋಗಿ ಟ್ಯಾಕ್ಸ್ ಇದೆ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಹೆಚ್ಚಿದ್ರೆ ನೀವು ಆಯ್ತಪ್ಪ ಅಂತ ಬೈಕೊಂಡಾದ್ರೆ ಇನ್ನೊಂದ್ಸರ್ತಿ ರೂಮಿಗೆ ಹೋಗ್ತೀರಾ. ಹೋಟ್ಲಿಗೆ ಹೋದಾಗ ಏನಾಗುತ್ತೆ, ನೀವು 18% ಟ್ಯಾಕ್ಸ್ ಅಂದ್ರೆ ನೀವು ಅದು ಯಾವ್ದೋ ರೋಡ್ ಸೈಡ್ ಹೋಟ್ಲಿಗೆ ಹೋಗ್ತೀರಾ. ಈ ಅನಧಿಕೃತ ಈ ವ್ಯಾಪಾರಗಳು ನೀವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಅವಾಗ. ಯಾಕೆಂದ್ರೆ ಈ 18% ಟ್ಯಾಕ್ಸ್ ಇಲ್ಲಿ ಕೊಡೋದ್ರ ಬದಲು ಅಲ್ಲಿ ಹೋಗ್ತೀರಾ, ಅವ್ನು ಟ್ಯಾಕ್ಸೇ ಇಲ್ವಲ್ಲ ಅಂತ ಹೇಳ್ತಾರೆ. ಗಾಡಿ ಮೇಲೆ ವ್ಯಾಪಾರ ಮಾಡ್ತಿರ್ತಾನೆ ಅವನು ಅಂತ ಹೇಳಿ. ಅವಾಗ ಈ ತರದ್ದೆಲ್ಲ ಜಾಸ್ತಿ ಆಗಿ ನಮ್ಮಂತವ್ರಿಗೂ ಏಟ್ ಬೀಳುತ್ತೆ. ನಾವು ವ್ಯಾಪಾರಗಳು ಬಂಡವಾಳ ಹಾಕಿ ಹೋಟ್ಲ್ಗಳು ಮಾಡಿ ಇಟ್ಟಿರ್ತೀವಿ, ಕಷ್ಟ ಆಗುತ್ತೆ. ಈಗ ಮುರಳೀಧರ್ ಅವರೇ, ಈಗ ನೋಡಿ ಇಲ್ಲಿ ನಮ್ಗೆ ಈಗ ಡೈಲಿ ಲೈಫ್ ಅಲ್ಲಿ ಒಬ್ಬ ಮನುಷ್ಯನಿಗೆ ಏನಾನ ಎಫೆಕ್ಟ್ ಮಾಡಬಹುದಾ ಅಂತ ಬಂದಾಗ ನೋಡಿ, ಇಲ್ಲಿ ಖಾದ್ಯ ತೈಲ, ಟೀ, ಕಾಫಿ, ಸಾಂಬಾರ್ ಪದಾರ್ಥ, ಈಗ ಹಾಲಿ ಇರತಕ್ಕಂಥ ತೆರಿಗೆ 9% ಇದೆ. ಇದಕ್ಕೆ GST ಬಂದ್ರೆ 5% ಆಗುತ್ತೆ, 4% ಉಳಿತು ಅಂತ ನನ್ನ ಖುಷಿ. ಇದಾದ್ಮೇಲೆ ಕಂಪ್ಯೂಟರ್ ಸಂಸ್ಕರಿಸಿದಂಥ ಆಹಾರ 12% ಇದೆ GST ನಲ್ಲಿ. ಹಾಲಿ ಇರೋದು 9ರಿಂದ 15% ಇದೆ, ವೇರಿಯೇಷನ್ಸ್ ಇರುತ್ತೆ ಇದರಲ್ಲಿ. ಸೋಪು, ಶಾಂಪೂ, ತೈಲ, ಇನ್ನೊಂದು ಶೇವಿಂಗ್ ಕ್ರೀಮು, ರೆಸ್ಟೋರೆಂಟು, ವಿಮಾನ, ರೈಲ್ ಟಿಕೆಟು ಈ ವಿಚಾರಕ್ಕೆ ಬಂದ್ರೆ GST ಬಂದ್ರೆ 18% ಆಗುತ್ತೆ. ಮತ್ತು ಹಾಲಿ ತೆರಿಗೆ 15ರಿಂದ 25% ತೆರಿಗೆ ವ್ಯಾಪ್ತಿಗೆ ಬರ್ತಿರ್ತಕ್ಕಂಥದ್ದು. ಇನ್ನು ಐಷಾರಾಮಿ ಬಂದ್ರೆ GST 28% ಆಗುತ್ತೆ. ಐಷಾರಾಮಿ ಭಾಗಕ್ಕೆ ಏನೇನು ಸರ್ಕಾರ ಬರ್ತವೆ ಅದರಲ್ಲಿ. ಇನ್ನು ಹಾಲಿ ಇರ್ತಕ್ಕಂಥದ್ದು 21% ಇದೆ, ಇದರಲ್ಲಿ 15% ನಷ್ಟ ಆಗಬಹುದು ಇದರಲ್ಲಿ ಅಂತ. ಅಂದ್ರೆ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಕೆಲವು ವಿಚಾರಗಳು ಪಾಸಿಟಿವ್ ಇದೆ ಇದರಲ್ಲಿ. ಎಲ್ಲವನ್ನೂ ಸರಾಸಗಟಾಗಿ GST ಬಂದ್ಬಿಟ್ರೆ ನಮಗೆಲ್ಲ ಹಾಳಾಗ್ಬಿಡುತ್ತೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಇಷ್ಟು ವ್ಯಾಪ್ತಿ ಇದನ್ನೆಲ್ಲ ಜನ ನೋಡಿದ್ರೆ, ಓ ಬಿಡಪ್ಪ 9% ಇತ್ತಲ್ಲ 5% ಆಗುತ್ತೆ, 4 ರೂಪಾಯಿ ನನಗೆ ಉಳಿತು 100ಕ್ಕೆ ಅಂತ ಮಾತಾಡ್ಕೋತಾರೆ. ಹಾಗಾದ್ರೆ ನಿಮ್ಗೆ ಏನು ಅನ್ಸುತ್ತೆ ನಮಕಂತ ಇದರಲ್ಲಿ ನಾವು ಜುಲೈಗೆ ಮುಂಚೆ ಏನೇನು ತೆರಿಗೆ ಕಟ್ಟಿದೀವೋ GST ಬಂದ್ಮೇಲೆ ನಮಗೆ ವಾಪಸ್ ಬರುತ್ತೆ. ಅಂದ್ರೆ ವ್ಯಾಪಾರಸ್ಥರಿಗೆ, ಹೋಟೆಲ್ನವ್ರಿಗೆಲ್ಲ, ರಿಟೈಲ್ ಅವ್ರಿಗೆ, ಮ್ಯಾನುಫ್ಯಾಕ್ಚರರ್ಸ್ಗೆ. ಅದರಲ್ಲಿ 2 ಜನ ಇದ್ದಾರೆ. ಮ್ಯಾನುಫ್ಯಾಕ್ಚರರ್ಸ್ ಅಲ್ಲಿ ಎಕ್ಸೈಸ್ ಡ್ಯೂಟಿ ರಿಜಿಸ್ಟರ್ ಮಾಡಿದವ್ರಿಗೆ ವಾಪಸ್ ಬರುತ್ತೆ. ರಿಟೈಲರ್ಸ್ ಎಕ್ಸೈಸ್ ಡ್ಯೂಟಿ ಪೇ ಮಾಡಿರೋ ಪ್ರಾಡಕ್ಟ್ ಅವ್ರಿಗೆ ವಾಪಸ್ ಬರಲ್ಲ, ವ್ಯಾಟ್ ಮಾತ್ರ ಬರುತ್ತೆ. ಹೀಗಾಗಿ ನಾನು ಹೇಳಿದ್ದು ಫಸ್ಟ್ 4-5 ತಿಂಗಳು ಬೆಲೆ ಯಾವ ರೀತಿನೂ ಕಡಿಮೆ ಆಗಲ್ಲ. ಅದಾದ ನಂತರ ಈ ಸರಕೆಲ್ಲ ಮಾರಾಟ ಆದ್ಮೇಲೆ ಸ್ಟೀಲು, ಈಗ ಸ್ಟೀಲು ಫ್ಯಾಕ್ಟರಿಯಿಂದ ಮಾರಾಟ ಮಾಡಿದವನಿಗೆ ಎಕ್ಸೈಸ್ ಡ್ಯೂಟಿ ಕಲೆಕ್ಟ್ ಮಾಡಿರ್ತಾನೆ, ಅವನು ಎಕ್ಸೈಸ್ ಡ್ಯೂಟಿ ರಿಜಿಸ್ಟರ್ ಇದ್ರೆ ಅವನಿಗೆ ಎಕ್ಸೈಸ್ ಡ್ಯೂಟಿ ವಾಪಸ್ ಬರುತ್ತೆ. ಸಿಟಿ ಮಾರ್ಕೆಟ್ ಅಲ್ಲಿರೋ ಒಂದು ಅರ್ಧ ಜನ ಎಕ್ಸೈಸ್ ಡ್ಯೂಟಿ ರಿಜಿಸ್ಟರ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಆ ಎಕ್ಸೈಸ್ ಡ್ಯೂಟಿ ವಾಪಸ್ ಬರಲ್ಲ. ಅವರು ಅದನ್ನ ಗ್ರಾಹಕರಿಗೆ ಶಿಫ್ಟ್ ಮಾಡಬೇಕು. ಈಗ ಇವರು ರಿಜಿಸ್ಟ್ರೇಷನ್ ಇದ್ದು ನನಗಿಲ್ಲ ಅಂದ್ರೆ ಎಕ್ಸೈಸ್ ಡ್ಯೂಟಿ ಬಂದ್ಮೇಲೆ ಇವ್ರಿಗೆ 10% ಪ್ರೈಸ್ ಬೆನಿಫಿಟ್ ಇದೆ, ನನಗಿಲ್ಲ. ಆಮೇಲೆ ಆಂಟಿ ಪ್ರಾಫಿಟರಿಂಗ್ ಕ್ಲಾಸ್ ಮುಕ್ತ ಮಾರುಕಟ್ಟೆಯಲ್ಲಿ ಇದೆಲ್ಲ ನಡೆಯೋ ಕೆಲಸ ಅಲ್ಲ. ಮುಕ್ತ ಮಾರುಕಟ್ಟೆ ಅಂತ ಒಂದ್ಸಲ ಹೇಳಿದ್ಮೇಲೆ ಆಂಟಿ ಪ್ರಾಫಿಟರಿಂಗ್ ಕ್ಲಾಸ್ ನ ಎನ್ಫೋರ್ಸ್ ಮಾಡೋದು ಕಷ್ಟ ಆಗತ್ತೆ. ಅವ್ರವ್ರದೇ ಕಾಸ್ಟಿಂಗ್ ಇರುತ್ತೆ, ಆಂಟಿ ಪ್ರಾಫಿಟರಿಂಗ್ ಕ್ಲಾಸ್ ಬರಲ್ಲ. ಆಮೇಲೆ ಅದನ್ನ ಹೇಗೆ ಟ್ರಾನ್ಸ್ಫರ್ ಮಾಡ್ಲಿಲ್ಲ ಅನ್ನೋದು ಬಹಳ ಕಷ್ಟವಾದ ಕೆಲಸ. ಇದೆಲ್ಲ ಟೋಟಲಿ ಟೆಕ್ನಾಲಜಿ ಡಿಪೆಂಡೆಂಟ್. ಈ ಪೆಟ್ರೋಲ್ ಕತೆ ಏನಿದ್ರಲ್ಲಿ ಅಂತ ಹೇಳಿ, ಇದರಿಂದ ಹೊರತಿದೆ. ಕರೆಕ್ಟ್, ಇದೇನು ಅಪ್ಲೈ ಆಗಲ್ಲ. ಪೆಟ್ರೋಲ್ ಹೊರತಿದೆ, ಆಲ್ಕೋಹಾಲ್ ಹೊರತಿದೆ. ಓಕೆ, ಏನಾಗಬಹುದಾಗತ್ತೆ ಹಾಗಾದ್ರೆ? ಜನ ಕೇಳ್ತಾರೆ GST ಬಂತು, ಯಾವ್ದಕ್ಕೆ ಡಿಸೈಡ್ ಮಾಡಿದ್ರು? ಪೆಟ್ರೋಲ್ಗೆ ಇಲ್ಲ ಸೋಫಾರ್ ಮಾಡಿಲ್ಲ, ಅದು ಆಗಿದೆ. ಮುಂದೆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ತಿಂಗಳಿಗೊಂದ್ಸಲ ಅವಾಗ 2 ರೂಪಾಯಿ ಜಾಸ್ತಿ ಆಯ್ತು, 3 ರೂಪಾಯಿ ಜಾಸ್ತಿ ಆಯ್ತು ಪೆಟ್ರೋಲ್ ಕೇಳ್ತೀವಲ್ವಾ? GST ಜುಲೈ 1 ಆದ್ಮೇಲೆ ಏನಾಗುತ್ತೆ? ಪೆಟ್ರೋಲ್ GST ಇಲ್ಲಿ ಬಂದ್ರೆ 3 ರೂಪಾಯಿ ಜಾಸ್ತಿ ಆದ್ರೆ ಅದ್ರ ಮೇಲೆ 18% ಜಾಸ್ತಿ ಆಗುತ್ತೆ. 3 ರೂಪಾಯಿ ಮೇಲೆ 18%. ಪೆಟ್ರೋಲು GST ವ್ಯಾಪ್ತಿಗೆ ತಂದಿದ್ದಾರೆ, ತೆರಿಗೆಗೆ ಇನ್ನ ತಂದಿಲ್ಲ, ಮುಂದಕ್ಕೆ ತರ್ತಾರೆ. ಇನ್ನೊಂದಿದೆ, ಎಷ್ಟೋ ವಿಚಾರಗಳು ಪೂರ್ತಿಯಾಗಿ ಅಂತಿಮಗೊಂಡಿಲ್ಲ GST ಮಟ್ಟದಲ್ಲಿ. ಈಗ ಮನೆ ಬಾಡಿಗೆ ಮೇಲೆ ಟ್ಯಾಕ್ಸ್ ಬರುತ್ತೆ ಅಂತ ಒಂದ್ ಕಡೆ ಮಾಹಿತಿ ಕೊಡ್ತಾರೆ. ಅದ್ರ ಏನ್ ಹೇಳ್ತಿದ್ದಾರೆ, ನೀವು ವಾಣಿಜ್ಯ ಉದ್ದೇಶಕ್ಕೆ ಕೊಡ್ತಕ್ಕಂಥ ಕಟ್ಟಡಗಳಿಗೆ ಅದು ಭೋಗಿ ಕೊಡ್ತಿರೋ ಬಾಡಿಗೆ ಕೊಡ್ತಿರೋ ಅದ್ರ ಮೇಲೆ ಟ್ಯಾಕ್ಸ್ ಬರುತ್ತೆ ವಿನಃ ವಾಸ ಉದ್ದೇಶಕ್ಕೆ ನೀವು ಕೊಟ್ರೆ ಟ್ಯಾಕ್ಸ್ ಬರಲ್ಲ ಅಂತ. ಇದು ಈ ರೀತಿ ಬೈಫರ್ಕೇಟ್ ಮಾಡಿ ಇಟ್ಟಿದ್ದಾರೆ. ಇದನ್ನ ಯಾರು ಅನೌನ್ಸ್ ಮಾಡ್ಕೊಳ್ತಾನೆ? ನಾನು ಹೌದು ಇವ್ರು ಬರೀ ವಾಣಿಜ್ಯ ಉದ್ದೇಶ ಕೊಟ್ಟಿಲ್ಲ, ಸುಮ್ಮನೆ ಮೇಲೆ ಇರ್ಲಿಕ್ಕೆ ಅಂತಾನೆ ಎಲ್ಲ ಹೇಳ್ಕೊಳ್ಳೋದು. ಅದು ಕಮರ್ಷಿಯಲ್ ಮಾಡಿದಾಗ ಅದನ್ನ ಪತ್ತೆ ಹಚ್ಚೋರು ಯಾರು, ಟ್ಯಾಕ್ಸ್ ಕೊಡ್ತಕ್ಕಂಥವ್ರು ಯಾರು, ಕಟ್ಟೋರು ಯಾರು ಅಂತ. ಈಗಾಗಲೇ ಇದೆ ತೆರಿಗೆ. ಓಕೆ, ಈಗಾಗಲೇ ಸರ್ವಿಸ್ ಟ್ಯಾಕ್ಸ್ ಅಂತ ಇದೆ. 10 ಲಕ್ಷಕ್ಕೆ ಮೇಲ್ಪಟ್ಟು ಯಾರಿಗೆ ಬಾಡಿಗೆ ಬರುತ್ತೋ
TDS ಮಾಡಿ ಕೊಡಬೇಕು. ನಾನು ನಿಮಗೆ ಬಾಡಿಗೆ ಕೊಡ್ತಾ ಇದ್ರೆ ನಾನು ತೆರಿಗೆ ಮುರ್ಕೊಂಡು ಸರ್ಕಾರಕ್ಕೆ ಕಟ್ಬಿಟ್ಟು ನಿಮ್ಗೆ ಸರ್ಟಿಫಿಕೇಟ್ ಕೊಡಬೇಕು. ಈಗಾಗಲೇ ಇದೆ. ಮುಂದಕ್ಕೆ ಅದು 18 ಆಗತ್ತಾ 12 ಆಗತ್ತಾ ಗೊತ್ತಿಲ್ಲ, ಅಲ್ಲೇ ವ್ಯತ್ಯಾಸ ಇರೋದು. ಕಮರ್ಷಿಯಲ್ ಮೇಲೆ ಬಾಡಿಗೆಗಿರುತ್ತೆ, ನಾವು ಬಿಲ್ಡಿಂಗ್ ಮೇಲೆ ಬಾಡಿಗೆ ಇಲ್ಲ. ಬಿಲ್ಡಿಂಗ್ ಸೇಲ್ ಮಾಡಿದ್ರೆ ಬಾಡಿಗೆ ಇಲ್ಲ, ಕಮರ್ಷಿಯಲ್ ಬಾಡಿಗೆ ಕೊಟ್ರೆ ಬಾಡಿಗೆ ಇದೆ, ಟ್ಯಾಕ್ಸ್ ಇದೆ. ಈಗಾಗಲೇ ಇದೆ, ಅದರಿಂದ ಏನು ಜಾಸ್ತಿ ಹೊತ್ತಾಗಲ್ಲ. ಬಟ್ ಅವರೆಲ್ಲ ವ್ಯವಸ್ಥೆ ವ್ಯಾಪ್ತಿಗೆ ಬರ್ತಾರೆ. ವ್ಯವಸ್ಥೆ ಇದು ಮೇನ್ ಮುಖ್ಯ ಉದ್ದೇಶ. GST ಇದು ನಮಗೆ ಡಾಟಾ ಸಿಗತ್ತೆ, ಸಿಕ್ಕಾಪಟ್ಟೆ ರೆಲೆವೆಂಟ್ ಡಾಟಾ. ಇದು ಇಂಡೈರೆಕ್ಟ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಬಂದು ಪ್ರೋಗ್ರೆಸಿವ್ ಟ್ಯಾಕ್ಸ್, ವರ್ಷಕ್ಕೊಂದ್ಸಲಾನೋ ಕ್ವಾರ್ಟರ್ಲಿ ಕಟ್ಟೋದು. ಇಂಡೈರೆಕ್ಟ್ ಟ್ಯಾಕ್ಸ್ ಪ್ರತಿ ನಿಮಿಷ ಸರ್ಕಾರದ ಖಜಾನೆಗೆ ಸಂದಾಯ ಆಗ್ತಾ ಇರುತ್ತೆ, ಹೊರಗಡೆ ಬರ್ತಾ ಇರುತ್ತೆ. ಬೇಸಿಕಲಿ ತೆರಿಗೆಯ ಬೇಸ್ ಜಾಸ್ತಿ ಆಗುತ್ತೆ, ಸಿಕ್ಕಾಪಟ್ಟೆ ದೊಡ್ಡದಾಗ ತೆರಿಗೆ ವ್ಯಾಪ್ತಿ ವಿಸ್ತರಿಸುತ್ತೆ. ತಿಂಗಳಿಗೆ ಮುರಳೀಧರ್ ಹೇಳಿದೀಗ, ಒಂದು ತಿಂಗಳಿಗೆ 300 ಕೋಟಿ ವ್ಯವಹಾರಗಳು ರೆಕಾರ್ಡ್ ಆಗಬೇಕು. 300 ಕೋಟಿ ಬೇರೆ 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 ಒಂದು ಇನ್ವಾಯ್ಸ್ 300 ಕೋಟಿ ವ್ಯವಹಾರ ಅಂದ್ರೆ ಇದು ಒಂದು ಮ್ಯಾಸಿವ್ ಎಕ್ಸರ್ಸೈಸ್ ಇದೆ. ಆಗುತ್ತೆ. ಈಗ 70% ಸ್ಮಾಲ್ ಸ್ಕೇಲ್ ರಿಜಿಸ್ಟರ್ಡ್ ಎಲ್ಲ ದೇ ಆಲ್ರೆಡಿ GST. ಈ ಮೂಲಕ ಬ್ಲಾಕ್ ಮನಿ ಏನಾದ್ರು ನಿಯಂತ್ರಣಕ್ಕೆ ಬರೋಕ್ಕೆ ಸಾಧ್ಯನಾ? ಎಲ್ಲ ಅಕೌಂಟಬಲ್ ಆಗ್ಬಿಟ್ಟು ಪ್ರಿಲ್ಯೂಡ್ ಆಗಿ ಅದು ಡಿಮಾನಿಟೈಸೇಷನ್ ಮಾಡಿರೋದು. ಓಕೆ, ಎಲ್ಲಾನು ಸರಿ ಬರುತ್ತೆ. ಈ ಸರಿ ಆಗೋ ಟೈಮಲ್ಲಿ ಮನೆ ಮುಂದೆ ಗುಡ್ಸೋವಾಗ ಎಷ್ಟೋ ನಾಶ ಆಗೋಂಗೆ ಸರಿ ಬರೋ ಟೈಮಲ್ಲಿ ಹಲವಾರು ವ್ಯಾಪಾರಗಳಿಗೆ ತೊಂದರೆ ಇರುತ್ತೆ. ಅವರು ಸರಿ ದಾರಿಗೆ ಬರಬೇಕು. ದಾರಿಗೆ ಬರೋವಾಗ ಬರೋ ಶಕ್ತಿ ಉಳಿಸ್ಕೋಬೇಕು. ದೊಡ್ಡ ಅಲೆ ಬಂದು ಆಮೇಲೆ ತಣ್ಣಗಾಗೋದು. ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮೇಲೂ GST. ಒಂದು ಇದಿದೆ ನಿಮ್ಗೆ, ಸರ್ಕಾರದ ಸೇವೆಗೂ ತೆರಿಗೆ ಆಗುತ್ತೆ. ನೀವು ಪಾಸ್ಪೋರ್ಟ್ ತಗೊಂಡ್ರೆ ಡ್ರೈವಿಂಗ್ ಸರ್ವಿಸ್ ಟ್ಯಾಕ್ಸಿ ಬರುತ್ತೆ. ಇಲ್ಲ, ನೀವು DD ತಗೊಂಡ್ರು ಬರುತ್ತೆ, ಸಾಲ ತಗೊಂಡ್ರು ಬರುತ್ತೆ. ಜನ ಏನ್ ಮಾತಾಡ್ಕೋತಾರ ಹಾಗಾದ್ರೆ ನಿಮ್ ಪ್ರಕಾರ? ಜನ ಎಲ್ಲ ದೇಶ ಅಂತಾರ ಇದಕ್ಕೆ. ಏನಪ್ಪ ಇದು ಡ್ರೈವಿಂಗ್ ಲೈಸೆನ್ಸ್ಗೆ ಇವ್ರು ಇದಕ್ಕೆಲ್ಲಾನು ಟ್ಯಾಕ್ಸ್ ಮಾಡ್ಕೊಂಡು ಕೂತಿದ್ದಾರೆ. ಈಗ ಹಾಗಲ್ಲ, ಅನಿವಾರ್ಯ ಪರಿಸ್ಥಿತಿ. ಊರಲ್ಲಿ ನೀರು ಬರ, ವಾಟರ್ ಪ್ಯಾಕೆಟ್ ದಿನ ದುಡ್ಡು ಕೊಟ್ಟು ತಗೊಳ್ಳೋ ಚೈತನ್ಯ ಇರಲೇಬೇಕು ಅಲ್ವಾ? ಅದೇ ರೀತಿ ಅನಿವಾರ್ಯವಾಗಿ ಬರುತ್ತೆ. ಬಟ್ ಮುಂದಕ್ಕೆ ಅದೊಂದು ಸರ್ಕಲ್ ಕಂಪ್ಲೀಟ್ ಆದ್ಮೇಲೆ ಸರಿ ಹೋಗುತ್ತೆ. ಎಲ್ಲ ಸರ್ಕಲ್ ಕಂಪ್ಲೀಟ್ ಆಗೋವರೆಗೂ ತಡೆಯೋ ಶಕ್ತಿ ಇರಬೇಕು ವ್ಯಾಪಾರಸ್ಥನಿಗೆ. ನಿಮಗೆ ಹಾಲು ಅನ್ನ ಸಕ್ಕರೆ ಬಡಿಸ್ತೀನಿ. ಮತ್ತಷ್ಟು ಮಾತಾಡ್ತೀನಿ, ಚರ್ಚೆ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ. ಶತಮಾನದ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇನ್ನೂ ನೆನಪಷ್ಟೇ. SBI ಜೊತೆ ಮೈಸೂರು ಬ್ಯಾಂಕ್ ಅನ್ನ ವಿಲೀನ ಮಾಡ್ತಿರೋದ್ಯಾಕೆ? SBM ವಿಲೀನವಾದ್ರೆ ಗ್ರಾಹಕರ ಅಕೌಂಟ್ಗಳ ಕಥೆ ಏನು? SBM ಇನ್ನಿಲ್ಲ. ವೀಕ್ಷಿಸಿ 360 ಡಿಗ್ರಿ ರಾತ್ರಿ 10:30ಕ್ಕೆ. ಹನಿ ಹನಿ ನೀರಿಗೂ ಹಾಹಾಕಾರ, ಎಲ್ಲೆಡೆ ಜನ ಜಾನುವಾರುಗಳು ತತ್ತರ. ಬೇಸಿಗೆಯಲ್ಲಿ ಕಾದಿದೆ ಗಂಡಾಂತರ. ರಾಜ್ಯದೆಲ್ಲೆಡೆಯಿಂದ ಬರ ಭೀಕರದ ದರ್ಶನ. ETV ನ್ಯೂಸ್ನಲ್ಲಿ ನೀರಿನ ಬರದ ಅಭಿಯಾನ. ನೀರಿಗೆ ಬರ, ಎಲ್ಲೆಲ್ಲೂ ಹಾಹಾಕಾರ. ವೀಕ್ಷಿಸಿ ETV ನ್ಯೂಸ್. For the precious feel of eternity, Kuberan Silks, Chickpet, Bangalore. ನನ್ನ ಬಾಳ ಪಯಣದಲ್ಲಿ ತುಂಬಾ ನೂತನ. ಪಾರ್ಲಿಮೆಂಟ್ನಿಂದ ಪಂಚಾಯಿತಿವರೆಗಿನ ಫುಲ್ ಪಿಕ್ಚರ್. ನಮ್ಮ ಭಾರತದ ಆಗು ಹೋಗುಗಳ ಸಂಪೂರ್ಣ ಚಿತ್ರಣ. ಬಹುದೊಡ್ಡ ನೆಟ್ವರ್ಕ್ ಸುದ್ದಿಗೆ ಕೊಡುತ್ತೆ ಗ್ಲೋಬಲ್ ಟಚ್. ದೇಶದ ದಶ ದಿಕ್ಕುಗಳ ಇಂಚಿಂಚು ಇನ್ಫಾರ್ಮೇಶನ್ ನಿಮ್ಮ ಮನೆಗೆ ತರ್ತೀವಿ ರಾತ್ರಿ 9ಕ್ಕೆ. ವೀಕ್ಷಿಸಿ ಅಗ್ರ ರಾಷ್ಟ್ರೀಯ ವಾರ್ತೆ. Rajnigandha wires and cables connecting people to power. रूप मंत्रा फेस क्रीम में है 12 खास आयुर्वेदिक जड़ी बूटियां जो स्किन में अब्सॉर्ब होकर उसे अंदर से निखार देती है ताकि फेस रहे ब्राइट और स्किन भी हो टाइट. रूप मंत्रा आयुर्वेदिक फेस क्रीम. Yene, you're selling your scooter? Yeah, got a new car. Sari de. Big bonus. ಮತ್ತೆ ಸೇವಿಂಗ್ಸ್ ನಾನು ಮಾಡ್ತೇನೆ, ಆದ್ರೆ ಕಾರ್ ಬರಲ್ಲ. ನಾನು ಬಹಳ ವರ್ಷಗಳಿಂದ ಪ್ರತಿ ತಿಂಗಳು ಮ್ಯೂಚುವಲ್ ಫಂಡ್ಸ್ ನಲ್ಲಿ ಸ್ವಲ್ಪ ಸ್ವಲ್ಪ ಸೇವ್ ಮಾಡ್ತಿದ್ದೀನಿ. ಕೆಲವು ಫಂಡ್ಸ್ ಅನ್ನ ಮಾರಿ ಹೊಸ ಕಾರ್ ತಗೊಂಡೆ. ಸರಿ ಇದೆ.
ಮ್ಯೂಚುವಲ್ ಫಂಡ್ನಲ್ಲಿ ವಿನಿಯೋಜನೆಗಳು ಮಾರುಕಟ್ಟೆಯ ಅಪಾಯ ಸಾಧ್ಯತೆಗಳಿಗೆ ಬದ್ಧವಾಗಿವೆ. ಹಣ ತೊಡಗಿಸುವ ಮೊದಲು ಎಲ್ಲ ಸ್ಕೀಮ್ ದಸ್ತಾವೇಜುಗಳನ್ನು ಓದಿರಿ. ಅರೆ ಭಾವ, ಎಷ್ಟು ಆಸನ ಟ್ರೈ ಮಾಡಿದೆ, ಆದ್ರೆ ಬ್ರಷ್ ಗುರಿ ಮುಟ್ತಾನೆ ಇಲ್ಲ. ಭಾವಯ್ಯ, ನೀವೇ ಹಚ್ಚಿ ಹೆಲ್ಪ್ ಮಾಡ್ರಲ್ಲ. ನಾನು ಹಚ್ಚಿ ಅಲ್ಲ, ಹೇಳಿ ಹೆಲ್ಪ್ ಮಾಡ್ತೀನಿ. ಅಂದ್ರೆ ಅರೆ ಇಂಡಿಕಾ ಈಸಿ ಕಣೋ ಪೆದ್ದು. ಇಂಡಿಕಾ ಈಸಿ ಇಷ್ಟು ಈಸಿ ಅಂದ್ರೆ ಬರೀ 3 ಸ್ಟೆಪ್ಸ್. ಬ್ರಷ್ ಬೌಲ್ ಇಲ್ದೇನೆ ಮಿಕ್ಸ್ ಮಾಡಿ ಕೂದ್ಲಿಗೆ ನೀವೇ ಮಸಾಜ್ ಮಾಡಿ, ಆಮೇಲೆ 10 ನಿಮಿಷ ಬಿಟ್ಟು ವಾಶ್ ಮಾಡಿ. ಇಂಡಿಕಾ ಈಸಿ, ಟೇಕ್ ಇಟ್ ಈಸಿ. With the precious feel of eternity. Kuberan Silks, Chickpet, Bangalore. ಆಯ್ತು, ನೋಡಲ್ಲ ಬಿಡು. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ರಾಷ್ಟ್ರಾದ್ಯಂತ ಬ್ರಾಂಚಸ್ ಇವೆ. Attica Gold Company. ನಿಮ್ಮ ಕನಸುಗಳು ನನಸಾಗಲಿ. ಪಾರ್ಲಿಮೆಂಟ್ ನಿಂದ ಪಂಚಾಯಿತಿವರೆಗಿನ ಫುಲ್ ಪಿಕ್ಚರ್, ನಮ್ಮ ಭಾರತದ ಆಗು ಹೋಗುಗಳ ಸಂಪೂರ್ಣ ಚಿತ್ರಣ. ಬಹುದೊಡ್ಡ ನೆಟ್ವರ್ಕ್ ಸುದ್ದಿಗೆ ಕೊಡುತ್ತೆ ಗ್ಲೋಬಲ್ ಟಚ್. ದೇಶದ ದಶ ದಿಕ್ಕುಗಳ ಇಂಚಿಂಚು ಇನ್ಫಾರ್ಮೇಶನ್ ನಿಮ್ಮ ಮನೆಗೆ ತರ್ತೀವಿ ರಾತ್ರಿ 9ಕ್ಕೆ. ವೀಕ್ಷಿಸಿ ಅಗ್ರ ರಾಷ್ಟ್ರೀಯ ವಾರ್ತೆ. ಕನ್ನಡ ಮಾಧ್ಯಮ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇರಾಕ್ ರಾಷ್ಟ್ರದ ರಾಜಧಾನಿಯಾದ ಬಾಗ್ದಾದ್ನಲ್ಲಿ ನಾವು ಇದ್ದೀವಿ. ಭಯೋತ್ಪಾದಕರ ನೆಲೆ ಇದೀಗ ಶಾಂತಿಯ ಧಾಮವಾಗ್ತಿದ್ಯಾ? ಐಸಿಸ್ ಉಗ್ರರ ಪ್ರಾಬಲ್ಯ ಕಡಿಮೆ ಆಗ್ತಿದ್ಯಾ, ಜಾಸ್ತಿ ಆಗ್ತಿದ್ಯಾ? ಸಿಚುವೇಶನ್ ಇಟ್ಸ್ ವೆರಿ ಟೆರಬಲ್. ISIS ಅವರು ಟೋಟಲಿ ಟೆರರಿಸ್ಟ್ ಮಾನ್ಸ್ಟರ್ಸ್ ಇದ್ದಾರೆ. ರವೂಫ್ ಕೊಡ್ತಾರೆ ಇರಾಕ್ನ ಗ್ರೌಂಡ್ ರಿಪೋರ್ಟ್. ಬಗ್ದಾದ್ ಆಗಲಿ, ನಮ್ಮ ಕರ್ಬಲ ಆಗಲಿ, ಎಲ್ಲ ಕಡೆ ಜನಗಳು ಆರಾಮಾಗಿದ್ದಾರೆ. GST ಜಾರಿ ವಿಶೇಷ ಚರ್ಚೆ ಮತ್ತೆ ಮುಂದುವರಿತಾ ಇದೆ. ಇನ್ನು ಸುಬ್ರಹ್ಮಣ್ಯ ಹೊಳ್ಳ ಅವರೇ, ಈಗ ಕರ್ನಾಟಕದಾದ್ಯಂತ 65,000 ಉಪಹಾರ ಮಂದಿರಗಳಿವೆ. ಇದರಲ್ಲಿ 85% COT ವ್ಯಾಪ್ತಿಗೆ ಬರ್ತವೆ. 4% ತೆರಿಗೆ ನಾವು ಪಾವತಿ ಮಾಡ್ತಾ ಇದ್ದೀವಿ. ಇದನ್ನ ಗ್ರಾಹಕರ ಮೇಲೆ ನಾವು ಹಾಕೋದಿಲ್ಲ. ಆ ಕಾರಣಕ್ಕೆ ಇದನ್ನ GST ವ್ಯಾಪ್ತಿಯಿಂದ ಹೊರಗಡೆ ಇಡಿ ಅಂತ ನಿಮ್ಮ ಪ್ರಮುಖ ಡಿಮ್ಯಾಂಡ್ ಅಲ್ವಾ? ನಾವು ಹೊರಗಡೆ ಇಡೋದ್ರಕ್ಕಿಂತ ನಾವು ಹೇಳ್ತಿರೋದು, ಈಗ ನಾವು 4% ನೀವು ಟ್ಯಾಕ್ಸ್ ಹೇಗಿದ್ರು ಹಾಕ್ತಿದ್ದೀರಾ. ವ್ಯಾಟ್ ಅಲ್ಲಿ ಕಾಟ್ ಅಂತ ನಮಗೊಂದು ಬೇರೆ ಹೆಸರು ಕೊಟ್ಟು ಅದರಲ್ಲಿ ಹಾಕಿಸ್ತಾ ಇದ್ದೀವಿ. ನಾವು ಹೇಳ್ತಿರೋದು ನೀವು GSTಲೇ ಹಾಕಿ 5% ಇಡಿ, ನಮ್ಗೆ ಇನ್ಪುಟ್ ಕ್ರೆಡಿಟು ಬೇಡ. ನೀವು 5% ತಗೊಳ್ಳಿ, ನಾವು ಹೀಗೆ 1% ಜಾಸ್ತಿ ಆಗುತ್ತೆ. ಇವಾಗ 4 ಕೊಡೋ ಕಡೆ 5 ಆಗುತ್ತೆ, ನಾವು ಸಂತೋಷವಾಗಿರ್ತೀವಿ. ಇವರು ಅದೇನ್ ಮಾಡಿದಾರೆ ಅದಕ್ಕೆ ಒಪ್ತಾ ಇಲ್ಲ ಸರ್ಕಾರ. ಅವರಿಗೆ 50 ಲಕ್ಷಕ್ಕೆ 50 ಲಕ್ಷದ ತನಕ 5% ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅದು ಲೆಜಿಸ್ಲೇಷನ್ ಪಾಸ್ ಆಗಿಬಿಟ್ಟಿದೆ, ಅದನ್ನೇನು ಬದಲಾಯಿಸಂಗಿಲ್ಲ. ಅವ್ರಿಗೆ ಯಾವುದು ಇನ್ಪುಟ್ ಕ್ರೆಡಿಟು ಕೊಡಲ್ಲ. ಅವ್ರದ್ದು 5% ಇರೋವರಿಗೆ ಅವ್ರು 5% ನೀವು ಗಿರಾಕಿಗೆ ಚಾರ್ಜ್ ಮಾಡಿ, ನಾವು ಈಗ ಕಾಟಲ್ಲಿ ಹೇಗಿದ್ವು ಅವ್ರು ಅದೇ ಥರ ಕಂಟಿನ್ಯೂ ಆಗ್ತಾರೆ. 50 ಲಕ್ಷ ಅಂದರೆ ದಿನಕ್ಕೆ 13,000 ರಿಂದ 14,000 ರೂಪಾಯಿ ವ್ಯಾಪಾರ ಮಾಡೋರಿಗೆ ಇದು ಬೆನಿಫಿಟ್ ಇದೆ. ನೀವು 14,000 ದಾಟದ ಕೂಡಲೇ ಎಲ್ಲರಿಗೂ ಒಂದೇ 18% ಅಂತ. 18 ಯಾಕೆ ಅಂದರೆ ಇನ್ನೂ ನಾವು ಇತ್ತೀಚೆಗೆ ನಾವು ಡೆಲ್ಲಿಗೆ ಹೋಗಿ ಲಕ್ಷ ವ್ಯಾಪಾರ ಮಾಡಿದ್ರೆ 18% ಡೆಲ್ಲಿಗೆ ಹೋಗಿ ಭೇಟಿ ಮಾಡಿ ಊಟ ಮಾಡೋರ ಮೇಲೆ ಎಲ್ಲರಿಗೂ ಹೇಳಿ ಬಂದಿದ್ದೀವಿ. ಅವರು ನೋಡೋಣ ಅಂತ ಹೇಳಿದ್ದಾರೆ ಏನ್ ಮಾಡ್ತೀವಿ ಅಂತ. ನಮ್ಗೆ ಏನ್ ಮಾಡ್ತಾರೆ ಖಂಡಿತ ಗೊತ್ತಿಲ್ಲ ಇನ್ನು. ಆದ್ರೆ 18 ಹಾಕಿದ್ರೆ ಮಾತ್ರ ಎಲ್ಲರಿಗೂ ತೊಂದರೆನೇ ಇದೆ. ನಮ್ಮ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬೀಳುತ್ತೆ. ನೀವು ಇನ್ನೆಲ್ಲೂ ವಿನಾಯಿತಿ ಕೇಳಲಿಕ್ಕೆ ಆಗಲ್ವಾ? ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಎಲ್ಲೂ ನಿಮ್ಗೆ ವಿನಾಯಿತಿ ಅಂತ ಸ್ವಾಮಿ, ಇದನ್ನಾದ್ರೂ ಕಡಿಮೆ ಮಾಡಿ ಈ ಕಡೆ ಎಲ್ಲೂ ಕೇಳಿದ್ರೆ ಎಲ್ಲಿ ಕೊಡ್ತಾರೆ ನಮ್ಗೆ? ಇಲ್ಲಿ ಕಟ್ತಿರ್ಬೇಕಾದ್ರೆ ವಿನಾಯಿತಿ ಕೊಡಿ. ಅಲ್ಲಿ ಒಂದು ಪ್ರಶ್ನೆ ಇದೆ. ಓಕೆ, ಈಗ 18% ಹಾಕಿದ್ರು ಅವರು ಕಸ್ಟಮರ್ ದಿಂದ ಕಲೆಕ್ಟ್ ಮಾಡ್ತಾರೆ. ಓಕೆ, ಬೇರೆ ಎಲ್ಲಿಯೂ ನಿಮ್ಗೆ ಚೀಪ್ ಸಿಗದೆ ಹೋದ್ರೆ ಅವ್ರು ಕಲೆಕ್ಟ್ ಮಾಡಿ ₹100 ಕೊಟ್ಟ ತಕ್ಷಣ 18 ರೂಪಾಯಿ ಎಕ್ಸ್ಟ್ರಾ ಮಾಡಿದ್ರೆ ನಾವು ತೆಳ್ಳಗಾಡಿ ಅಂಗಡಿ ಮೇಲೆ ಅಂಗಡಿಗೆ ಹೋಗ್ತಾನೆ ಅವನು, ಅಲ್ಲಿ ಊಟ ಮಾಡ್ಕೊಂಡ್ಬಿಡ್ತಾನೆ. ನಮ್ ಕಡೆ ಬರಲ್ಲ ಅವನು. ನಾನಿಲ್ಲಿ ಕೆಲಸದವ್ರಿಗೆ ಬಾಡಿಗೆ ಕೊಟ್ಟು, ಅಂದ್ರೆ ಅವ್ರು ಸಂಬಳ ಕೊಟ್ಟು, ಅಲ್ಲಿ ಹೋಟೆಲ್ಗೆ ನಾನು ಬಾಡಿಗೆ ಕೊಟ್ಟು ಎಲೆಕ್ಟ್ರಿಕ್ ಬಿಲ್ಲು, ವಾಟರ್ ಬಿಲ್ ಎಲ್ಲ ಕಟ್ತೀನಿ. ಇನ್ನೊಬ್ಬ ನನ್ನ ಎಲ್ಲ ಲಾಭ ಇನ್ನೊಬ್ಬ ಕಸ್ಕೊಂಡು ಹೋಗ್ತಾನೆ ಅಂತ ಅವ್ರ ಆತಂಕ. ಅದು ಇಲ್ಲ. ಇಲ್ಲಿ ಪ್ರಶ್ನೆ ಏನ್ ಗೊತ್ತಾ, ಗಾಡಿಯಲ್ಲಿ ಬಂಡಿಯಲ್ಲಿ ತಗೊಂಡ್ಬಿಟ್ಟು ಮಾಡ್ತಾರಲ್ಲ ಅವರಿಗೂ ಬರುತ್ತೆ, ಇದು ಸಂಕಷ್ಟ ಬರುತ್ತೆ. ಯಾಕಂದ್ರೆ ಅವ್ರಿಗೆ ರಿಜಿಸ್ಟರ್ ಆಫೀಸ್ ಇಲ್ಲ, ಇದಿಲ್ಲ ಅಂದ್ರೆ ಅದು ಸ್ವಲ್ಪ ಸದ್ಯಕ್ಕೆ ಬರ್ಲಿಕ್ಕಿಲ್ಲ. ಆಫ್ಟರ್ ಇಂಪ್ಲಿಮೆಂಟೇಷನ್ ಆದ್ರೆ 2 ತಿಂಗಳಲ್ಲಿ ಅದಕ್ಕೂ ಬರುತ್ತೆ. ಯಾಕಂದ್ರೆ
even if you give free, you have to pay GST. This is the law. ಕನ್ಸಿಡರೇಷನ್ ಮೇಲೆ you have to pay. ಇನ್ನೊಂದು ಪ್ರಶ್ನೆ ಇದೆ. ಈಗ ಜನ ಏನ್ ಕೇಳ್ತಾರೆ ಅಂದ್ರೆ, ನನಗೆ ಒಂದು ಮೊಬೈಲ್ ಫೋನು ನನ್ನ ಕೈಗೆ ಬರ್ತಿದೆ, ನಾನು 10,000 ಕೊಟ್ಟು 15,000 ಕೊಟ್ಟು 5,000 ಕೊಟ್ಟು ಒಂದು ಮೊಬೈಲ್ ಫೋನ್ ತಗೊಳ್ತಾ ಇದ್ದೀನಿ. ಇಲ್ಲಿವರೆಗೂ ಏನಿತ್ತು ಅಂದ್ರೆ, ಮೊಬೈಲ್ ಫೋನ್ ಕೈಗೆ ಬರುವಷ್ಟರಲ್ಲೇ ಎಷ್ಟೋ ಹಂತಗಳಲ್ಲಿ ತೆರಿಗೆ ಕಟ್ಕೊಂಡು ಬಂದು ನನಗೆ 5,000ಕ್ಕೋ 10,000ಕ್ಕೋ ಸಿಗ್ತಾ ಇತ್ತು. ಈಗ GST ಅಂತ ಬಂದ್ಬಿಟ್ಟ ಮೇಲೆ ಯಾರೋ ಒಬ್ಬ ಪರ್ಸನ್ ಒಂದ್ ಸ್ಟೇಜಲ್ಲಿ ಒಂದು ತೆರಿಗೆ ಕಟ್ಬಿಡ್ತಾನೆ, ಅದಕ್ಕೆ GST ಫಿನಿಶ್, ಅದು ಸೇರ್ಸರಣೆಗೆ ಬಂದ್ಬಿಡುತ್ತೆ ಅಂದಾಗ ಮೊಬೈಲ್ಗಳ ಬೆಲೆ ಏರಿಕೆ ಆಗುತ್ತಾ ಇಳಿಕೆ ಆಗುತ್ತಾ? ಮೊಬೈಲ್ ಒಂದು ಎಕ್ಸಾಂಪಲ್ ಅಷ್ಟೇ, ಉದಾಹರಣೆ ಕೇಳ್ತಾ ಇಳಿಕೆ ಆಗುತ್ತೆ. ಸೊ ಏರಿಕೆ ಬಿಸಿ ನನಗಿಲ್ಲ, ಖಂಡಿತ ಇಲ್ಲ. ನೀ ಮೊದಲು ಎಷ್ಟೋ ಸ್ಟೇಜಲ್ಲಿ ಕಟ್ಟಿದ್ರು ಏರಿಕೆ ಆಗ್ತಿತ್ತು, ಈಗ ಒಂದೇ ಸ್ಟೇಜ್ ಕಟ್ಟೋದ್ರಿಂದ ಇಳಿಕೆ ಆಗುತ್ತೆ ಅಂತ ಅಲ್ಲ, ಒಂದೇ ಸ್ಟೇಜ್ ಅಲ್ಲ, ತಪ್ಪು ತಿಳ್ಕೊಂಡಿದ್ದಾರೆ. ಅಂದ್ರೆ ಅದರಲ್ಲಿ ಸುಮಾರು 10,000 ಕಾಂಪೊನೆಂಟ್ಗಳು ಇರ್ಬೋದು. ಕರೆಕ್ಟ್. ಆ 10,000 ಕಾಂಪೊನೆಂಟ್ 10,000 ಜನಗಳು ಅದನ್ನು ಉಪಯೋಗಿಸಿ ಅಸೆಂಬಲ್ ಆಗ್ತದೆ, ಇಂಟಿಗ್ರೇಷನ್ ಆಗುತ್ತೆ. ಅಂದ್ರೆ ಅವರೆಲ್ಲ 10,000 ಜನಗಳು ಏನು GST ಚಾರ್ಜ್ ಮಾಡಿದಾರೋ ಅವನು ಇನ್ಪುಟ್ ಕ್ರೆಡಿಟ್ ತಗೊಂಡ್ಬಿಟ್ಟು ಅವನು ಅದರ ಎಕ್ಸ್ಟ್ರಾ ಜಾಸ್ತಿ ಏನು ಆಗ್ತಾನಲ್ಲ ಅಂದ್ರೆ ಇನ್ಪುಟ್ ಅಂದ್ರೆ ವ್ಯಾಲ್ಯೂಡೇಷನ್ ಅಂದ್ರೆ ಮೇ ಬಿ ಪ್ರಾಫಿಟ್, ಅವ್ನು ಏನು ಪ್ರಾಫಿಟ್ ಮೇಲೆ ಆ ಪ್ರಾಫಿಟ್ ಮೇಲೆ ಮಾತ್ರ GST ಹಾಕ್ತಾನೆ. ಅದ ಕನ್ಸ್ಯೂಮ್ ಅಂದ್ರೆ ಅಲ್ಟಿಮೇಟ್ಲಿ GST ಇಸ್ ಪೇಡ್ ಬೈ ಕನ್ಸ್ಯೂಮರ್, ಅನುಭೋಗಿ, ಯಾರ ವಸ್ತುವನ್ನ ಬಳಸ್ಕೊಳ್ತಾನೋ ಬಳಕೆದಾರ. ಇಲ್ಲಿ ಒಂದು ಸುಬ್ರಹ್ಮಣ್ಯ ಅವರು ಹೇಳಿದ್ದಕ್ಕೆ ಎರಡು ತರ ಇದು ಪುಷ್ ಆಗ್ಬೋದು. ಒಂದು ಅವ್ರು ಹೇಳಿದಂಗೆ ಇಲ್ಲಿ ಟ್ಯಾಕ್ಸ್ ಜಾಸ್ತಿ ಅಪ್ಪ, ಅಲ್ಲಿ ಟ್ಯಾಕ್ಸ್ ಇಲ್ಲ, ಅಲ್ಲಿ ಹೋಗುವಂತ. ಬಟ್ ಎಷ್ಟು ದಿನ ಇನ್ನೊಂದು ಏನಾಗ್ಬೋದು ಗೊತ್ತಾ, ಈ ಎಸ್ಟಾಬ್ಲಿಷ್ಮೆಂಟ್ ಅವರೇ ಎಲ್ಲೆಲ್ಲಿ ಟ್ಯಾಕ್ಸ್ ಬಿಲ್ ಬರುತ್ತೋ ಈ ಸಣ್ಣ ಸಂತೆಯಲ್ಲಿ ತಗೊಳ್ಳೋದೆಲ್ಲ ಬಿಟ್ಬಿಟ್ಟು ಯಾರ್ಯಾರು ಎಸ್ಟಾಬ್ಲಿಷ್ಡ್ ರಿಲಯನ್ಸ್ ಮಾರ್ಟ್ ಕಡೆ ಹೋಗುವಂತ ಪಾಸಿಬಿಲಿಟೀಸ್ ಒಂದು ನಮ್ಮಲ್ಲಿ ಇನ್ಫಾರ್ಮಲ್ ಮುಚ್ಚಬೇಕು ಅಂತ ಇದೆ. ಮಾತಾಡುವಾಗ 20 ಲಕ್ಷವರೆಗೂ ಟರ್ನ್ ಓವರ್ ಇರೋವನಿಗೆ GST ವ್ಯಾಪ್ತಿಗೆ ಬರೋದೇ ಇಲ್ಲ. ಅದೇ ಅದು ಅವನಿಗೆ ಆವರೇಜ್ ತಗೊಳ್ಳಿ, ತಿಂಗಳಿಗೆ 1.5 ಲಕ್ಷ ಆಯ್ತು, ವರ್ಷಕ್ಕೆ 18 ಲಕ್ಷ ಆಯ್ತು, ಅವನು GST ವ್ಯಾಪ್ತಿಗೆ ಬರಲ್ಲ, ಅವನು ತೆರಿಗೆನೇ ಇಲ್ಲ. ಎರಡನೇದು ಇವ್ರು ಹೇಳಿದ ಪಾಯಿಂಟ್ ಒಂದಿದೆ, ರಿಜಿಸ್ಟರ್ಡ್ ಆಫೀಸ್ ಅನ್ನೋ ಅವಶ್ಯಕತೆ ಇಲ್ಲ, ನಿನ್ ಪ್ಲೇಸ್ ಆಫ್ ಸೇಲ್ ರಿಜಿಸ್ಟರ್ಡ್ ಆಫೀಸ್ ಅಂತ ಅದನ್ನ ಕನ್ಸಿಡರ್ ಮಾಡ್ಬಿಟ್ಟಿದ್ದಾರೆ, ಈಸಿಯಾಗಿ ನೋಟಿಸ್ ಸರ್ವ್ ಮಾಡ್ಬೋದು. ಮೂರನೇದು ಇವ್ರು ಹೇಳಿದ್ದು ಪಾಯಿಂಟು, ಜನ ಹುಡುಕೊಂಡು ಹೋಗ್ತಾರೆ ಎಲ್ಲಿ ತೆರಿಗೆ ಕಡಿಮೆ ಇದೆ ಅಂತ. ಬಟ್ ಇದು ಒಂದು ವ್ಯವಸ್ಥೆ ಪ್ರತ್ಯೇಕ ಆಗ್ಬಿಡತ್ತೆ. ಈಗ ನೋಡಿ, ಆನ್ಲೈನ್ ಎಷ್ಟು ಬೇಗ ಹತ್ತುತ್ತೋ ಅಷ್ಟೇ ಬೇಗ ಇಳಿತಾ ಇದೆ. ಆ ರೀತಿ ಜನ ಹುಡುಕೊಂಡು ಹೋಗೋದು ಕಡಿಮೆ ಮಾಡ್ತಾರೆ. ಯಾಕೆಂದ್ರೆ ತೆರಿಗೆ ಇಲ್ಲದೆ ಇರೋವನ ಹತ್ರ ತಗೊಂಡ್ರೆ ಅವ್ರಿಗೆ ತೆರಿಗೆ ಇನ್ಪುಟ್ ಸಿಗಲ್ಲ. 50 ಲಕ್ಷಕ್ಕಿಂತ ಕಡಿಮೆ ಇರೋರಿಗೆ ಆಪ್ಷನ್ ಇದೆ, ಅವರು ತೆರಿಗೆ ವ್ಯಾಪ್ತಿಗೆ ಬರ್ಬೋದು, ಇನ್ಪುಟ್ ಕ್ರೆಡಿಟ್ ತಗೋಬಹುದು. ಸಿಂಪಲ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ಇದು ನೀವು 100 ರೂಪಾಯಿ ತಗೊಂಡಾಗ 10 ರೂಪಾಯಿ ತೆರಿಗೆ ಕಟ್ತೀರಾ, 110 ರೂಪಾಯಿಗೆ ಮಾರಿದ್ರೆ 12 ರೂಪಾಯಿ ತೆರಿಗೆ ವಸೂಲಿ ಮಾಡ್ತೀರಾ. 10 ರೂಪಾಯಿ ಮುರ್ಕೊಂಡು 2 ರೂಪಾಯಿ ಮಾತ್ರ ನೀವು ಕಟ್ಟೋದು ಸರ್ಕಾರಕ್ಕೆ, ಅರ್ಥ ಆಯ್ತಲ್ಲ? 12 ರೂಪಾಯಿ ಇವ್ರು ನಿಮ್ ಕಪ್ ತಗೊಂಡಾಗ ಇವ್ರು ಕಟ್ತಾರೆ ಗ್ರಾಹಕ. ರಾಜ್ಯ ಮತ್ತು ಕೇಂದ್ರ ಅಂತ ಬಂದಾಗ ಕೆಲವು ರಾಜ್ಯಗಳಿಗೆ ಅವುಗಳಿಗೆ ಆಗಿರ್ತಕ್ಕಂಥ ಒಂದಷ್ಟು ಪವರ್ಸ್ ಇರೋದು ಟ್ಯಾಕ್ಸ್ ವಿಧಿಸ್ಲಿಕ್ಕೆ. ಇಲ್ಲೊಂದ್ ಕಡೆ ಈ ರಾಜ್ಯಗಳ ಪವರ್ ಕಟ್ ಆಗ್ಬಿಡುತ್ತೆ, ಟ್ಯಾಕ್ಸ್ ಅಂತ ಬಂದಾಗ ಅವರು ಅಸಹಾಯಕರಾಗ್ಬಿಡ್ತಾರ, ಸ್ಟೇಟ್ಗಳ ಅಸಹಾಯಕರಾಗ್ಬಿಡ್ತಾರ ಅಂತ ಹೇಳಿ. ಓಕೆ, ಶೇರ್ಡ್ ಸಾವರ್ನಿಟಿ ಅನ್ಬಿಟ್ಟು ಬಹಳ ಇದು ಇಂಟೆಲಿಜೆಂಟ್ ಆಗಿ ಹೇಳ್ಬಿಟ್ರು. ಓಕೆ, ರಾಜ್ಯ ಹಣಕಾಸು ಮಂತ್ರಿಗೆ ಏನೂ ಕೆಲಸ ಇಲ್ಲ, ನಾವು ಕರ್ನಾಟಕ ಕಾಫಿ ಎಕ್ಸಂಪ್ಷನ್ ಕೊಡ್ತೀವಿ ಅಂತ ಹೇಳೋಂಗಿಲ್ಲ. ಸೆಂಟ್ರಲ್ ಅಲ್ಲಿ ಏನ್ ಡಿಸೈಡ್ ಮಾಡ್ತಾರೋ ಅದೇ ಮಾಡಬೇಕು. GST ಕೌನ್ಸಿಲ್ ಅಂತ ಮಾಡಿದ್ದಾರೆ, ಎಲ್ಲ ಸ್ಟೇಟ್ ರೆಪ್ರೆಸೆಂಟೇಟಿವ್ ಇದ್ದಾರೆ. ನಾಳೆ ಆಯ್ತು, ನಾವು ಹೇಗೋ ನಮ್ಮ ರಾಜ್ಯದಲ್ಲಿ ನಷ್ಟ ಆದಾಗ ಅದಕ್ಕೋ ಟ್ಯಾಕ್ಸ್ ಹಾಕಿ ಒಂದಷ್ಟು ನೆಮ್ಮದಿ ಹೇಳ್ತಿದ್ವಿ. ಈಗ ನೀವು ಈ ರೀತಿ ಮಾಡಿದಾಗ ನಷ್ಟ ಆಯ್ತಪ್ಪ, ನನಗೆ 10,000 ಕೋಟಿ ನಷ್ಟ ಆಯ್ತು, 20,000 ಕೋಟಿ ನಷ್ಟ ಆಯ್ತು, ನನಗೆ ನೀವು ಕಟ್ಕೊಡ್ತೀರೇನ್ರಿ ಅಂತ ಬಂದಾಗ ಸರಿದೂಗಿಸ್ತಕ್ಕಂಥದ್ದು ಹೇಗೆ? ಸರಿದೂಗಿಸೋದು ಹೇಗೆ? 5 ವರ್ಷದವರೆಗೂ ಲಾಸ್ಟ್ ಕೊಡ್ತಾರೆ. ಒಂದು ರಮಕಂತ 5 ವರ್ಷದ ಮೇಲೆ ಅಂತ ಚೇಂಜಸ್ ಏನಾಗ್ಬಿಡುತ್ತೆ ಹಾಗಾದ್ರೆ? ಅವಾಗೆಲ್ಲ ಲಾಭದಲ್ಲಿ ಹೇಗೆ ಬಂದ್ಬಿಡುತ್ತೆ? ಜಾಸ್ತಿ ಆಗುತ್ತೆ ಅಂತ ಗವರ್ಮೆಂಟ್ ಆಸೆ. ಉದಾಹರಣೆ ಕೊಡ್ತೀನಿ. ಇವಾಗ 60% ಅವರ್ ಎಕಾನಮಿ ಈಸ್ ಸರ್ವಿಸ್ ಟ್ಯಾಕ್ಸ್, ಸೇವೆ ಅಲ್ವಾ? ಸೇವೆ ತೆರಿಗೆ 60% ಆಫ್ ಎಕಾನಮಿ. ಆ 60% ಆಫ್ ಎಕಾನಮಿನಲ್ಲಿ ಸ್ಟೇಟ್ಗೂ ಇಷ್ಟು ವರ್ಷ ಬರ್ತಾ ಇರಲಿಲ್ಲ ಸರ್ವಿಸ್ ಟ್ಯಾಕ್ಸ್, ಇವಾಗ ಬರುತ್ತೆ. ಇದು ಒಂದು. ಎರಡನೇದು, ಇವಾಗ ನಮ್ಮ ಸೇಲ್ಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವ್ಯಾಟ್ ಟಿನ್ ರಿಜಿಸ್ಟ್ರೇಷನ್ ತಗೊಂಡು ಹೋದ್ರು, ಆಮೇಲೆ ನಮ್ಮ ವ್ಯವಹಾರದಲ್ಲಿ ಇರುವವರು ಎಷ್ಟು ಜನ ಇದ್ದಾರೆ ಗೊತ್ತಾ? ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ರಿಜಿಸ್ಟರ್ಡ್ ಅಂಡ್ ನಾಟ್ ರಿಜಿಸ್ಟರ್ಡ್ 8.5 ಲಕ್ಷ ಇದ್ದಾರೆ. ಓಕೆ, ರಿಜಿಸ್ಟರ್ ಮಾಡಿದವರು ವ್ಯಾಟ್ಗೆ ಲಾಸ್ಟ್ ಇಯರ್ ಓನ್ಲಿ 5,18,000, ಇವಾಗ ಏನೋ 6 lakhs ಕ್ರಾಸ್ ಆಗಿದಾರಂತೆ. ಅಂದ್ರೆ ಅಲ್ಲ 6 lakh ಕರ್ನಾಟಕ 540, ಅದರಲ್ಲಿ ಒಂದು 63,000 ಜನನೇ 1 ಕೋಟಿಗಿಂತ ಮೇಲಿರೋದು. ಅಂದ್ರೆ
8.5 ಲಕ್ಷ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದ್ದಾರೆ, ಹೋಟೆಲ್ ಇಂಡಸ್ಟ್ರಿ, ಹೋಲ್ಸೇಲರ್ಸ್, ಟ್ರೇಡರ್, ಅಂದ್ರೆ ಎವ್ರಿ ಬಿಸ್ನೆಸ್ ಮ್ಯಾನ್ ಶುಡ್ ಹ್ಯಾವ್ ಎ ಟಿನ್ ನಂಬರ್. ಹಾಗಾದ್ರೆ ಇಲ್ಲಿ ಇರೋದು ಖಾಲಿ 5,18,000 ಅಂದ್ರೆ ಎಷ್ಟು ಜನ ಟ್ಯಾಕ್ಸ್ ಅವಾಯ್ಡ್ ಮಾಡ್ತಾರೆ ನೋಡಿ. ಅಂದ್ರೆ ಕರ್ನಾಟಕ ಬೀಯಿಂಗ್ ದ ಬೆಸ್ಟ್ ಟ್ಯಾಕ್ಸ್ ಪೇಯರ್, ಆನೆಸ್ಟ್ ಟ್ಯಾಕ್ಸ್ ಪೇಯರ್, ಆನೆಸ್ಟ್ ಟ್ಯಾಕ್ಸ್ ಪೇಯರ್, ಪ್ರಾಮಾಣಿಕವಾಗಿ ತೆರಿಗೆ ಕಟ್ಟತಕ್ಕಂತ ಕರ್ನಾಟಕ. ಹಾಗಾದ್ರೆ ಬಿಹಾರ್ ಮತ್ತು ಯುಪಿ ನಲ್ಲಿ ನೋಡಿ, ಈ ಬಿಹಾರ್ ಅಂಡ್ ಯುಪಿ ಸ್ಟಾರ್ಟ್ ಪೇಯಿಂಗ್ ಟ್ಯಾಕ್ಸಸ್, ರೆಸ್ಟ್ ಆಫ್ ಇಂಡಿಯಾ ನಿನ್ ನೋಟ್ ಪೇ ಟ್ಯಾಕ್ಸಸ್. ಕರೆಕ್ಟ್ ಸಾಕು. ಅಂದ್ರೆ ಇವಾಗ ಕರೆಕ್ಟ್ ಆಗಿ ಕಟ್ಟಬಿಟ್ರೆ ಸಾಕು ಅಂತಲ್ಲ, ಕರೆಕ್ಟ್ ಆಗಿ ಕಟ್ಟಲೇಬೇಕಾಗುತ್ತೆ. ಎಲ್ಲಿಂದ ಖರೀದಿ ಎಲ್ಲಿಂದ ಮಾಡಿದ್ರು ಆ ಬಿಲ್ಲು ಆ GST ನೆಟ್ವರ್ಕ್ ಅಲ್ಲಿ ಇರುತ್ತೆ. ಆ GST ನಲ್ಲಿ ನೀವು ಹೋಸ್ಟ್ ಮಾಡಿದ ತಕ್ಷಣ ಆವಾಗ ಮಾತ್ರ ನಿಮ್ಗೆ ಇನ್ಪುಟ್. ಇನ್ನೊಂದಷ್ಟೇ ಇದೆ ಮುರಳೀಧರ್ ಅವರೇ, ಈಗ ಚೈನಾ ಗೂಡ್ಸ್, ಚೈನಾ ಮಾರ್ಕೆಟ್, ಚೈನಾ ಪದಾರ್ಥಗಳು ಇಂಡಿಯಾಗೆ ಬರುತ್ತೆ ಅನ್ನೋ ಕಾರಣಕ್ಕೆ ಸುಮಾರು ಮಾತಾಡ್ತಾರೆ. ನೀವು ಚೈನಾ ಗೂಡ್ಸ್ ನಿಷೇಧ ಮಾಡಿಬಿಡಿ, ನಮ್ಮ ಭಾರತದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಪ್ರಾಡಕ್ಟ್ಸ್ ನೀವು ಬಳಸಿ ಅಂತೆಲ್ಲ ಮಾತಾಡ್ತಾರಲ್ವಾ. GSTಗೂ ಚೈನಾ ಗೂಡ್ಸ್ಗೂ ಸಂಬಂಧ ಏನಾದ್ರು ಇದೆಯಾ? ಬಂದಾಗ ಕಸ್ಟಮ್ಸ್ ಕಟ್ಬಿಟ್ಟು ಬಂದ ಮೇಲೆ GST ತೆರಿಗೆ ಬಂದೇ ಬರುತ್ತೆ. ಬಟ್ ಇವ್ರು ಹೇಳ್ದಂಗೆ ವ್ಯವಸ್ಥಿತವಾಗಿ ಸ್ವಲ್ಪವಾಗಿ ಅವರೆಲ್ಲ ನಿಗಮಕ್ಕೆ ಒಳಪಟ್ಟು ಬಿಲ್ ಕೊಡ್ಲೇಬೇಕು. ಒಂದೆರಡು ತಿಂಗಳು ಅವಾಯ್ಡ್ ಮಾಡಬಹುದು. ಕಳ್ಳ ಮಾಲಿಗೆ ಅವಕಾಶ ಇರಲ್ಲ, ಕಡಿಮೆ ಜಾಸ್ತಿ ಆಗುತ್ತೆ. ಅವಾಯ್ಡ್ ಮಾಡ್ಲಿಕ್ಕೆ ಒಂದಷ್ಟು ದಾರಿ ಹುಡ್ಕೊಡ್ತಾರಲ್ವಾ. ಗ್ರೇ ಮಾರ್ಕೆಟ್ ಅಂತೀವಿ, ಅಂದ್ರೆ ಚೈನಾದಿಂದ ಬರೋ ಮೆಟೀರಿಯಲ್ ಗ್ರೇ ಮಾರ್ಕೆಟ್ ಅಂದ್ರೆ ಕಸ್ಟಮ್ ನಿಂದ ಬರಲ್ಲ, ಗ್ರೇ ಮಾರ್ಕೆಟ್ ನಿಂದ ಬರುತ್ತೆ, ಯಾವುದೋ ದಾರಿಯಿಂದ ಬರುತ್ತೆ. ಒಂದು ವೇಳೆ ಅದು ಬಂದ್ರೆ ಅದನ್ನ ಇಂಡಸ್ಟ್ರಿನವ್ರು ಏನಾದ್ರು ರಾ ಮೆಟೀರಿಯಲ್ ತರ ಯೂಸ್ ಮಾಡಿದ್ರೆ ಸಿಕ್ಕಾಕ್ಬಿಡ್ತಾನೆ. ಆದ್ರೆ ಆ ಗುಡ್ಸ್ ಕನ್ಸ್ಯೂಮರ್ ತಗೊಂಡ್ರೆ ಆವಾಗ ಹಿಡಿಯಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಮೊಬೈಲ್ ನೇಪಾಳ ಮೂಲಕ ಬಂತು, ಸಿಕ್ಕಾಕೊಂಡು ಬೀಳೋದು ಇದು ನೇಪಾಳ ಮೂಲಕ, ಭೂತಾನ್ ಮೂಲಕ ನಿಮ್ಗೆ ಗೊತ್ತಾಗಲ್ಲ. 40% ಈ ಸಿಗರೇಟ್ ಮಾರ್ತಾರಲ್ಲ ಇಂಡಿಯಾದಲ್ಲಿ ಅನ್ಟ್ಯಾಕ್ಸ್ಡ್. ಅಷ್ಟು ಟ್ಯಾಕ್ಸ್ ಇದ್ರೂ ಕೂಡ ಆಮೇಲೆ ಇದ್ರೊಳಗೆ ಸಿಂಗ್ ಟ್ಯಾಕ್ಸ್ ಅಂತ ಏನದು, ಪಾಪ ಟ್ಯಾಕ್ಸ್ ಅಂತ ಏನಿದೆಯಲ್ಲ, ಅದು 43% ಆಗುತ್ತೆ. ನಿಮಗೆ 28 + 15 43%. ಸೊ 43% ಇದು ಈಗ ಹೋಗ್ತಾ ಇರ್ತದೆ. 43% ಟ್ಯಾಕ್ಸ್ ಬೀಳ್ತದೆ. ಅದು ಅದೇ ಈ ತಂಪು ಪಾನೀಯ ಉಕೆ ಎಲ್ಲ 43% ಬಿದ್ರೆ ವ್ಯಕ್ತಿಗಳ ಪ್ರಯಾಣ ಅಥವಾ ಸರಕು ಸಾಗಣೆ ವೆಚ್ಚ ಜಾಸ್ತಿ ಆಗಬಹುದು. ಸೊ ಇಂಡೈರೆಕ್ಟ್ಲಿ ರೈತನಿಗೆ ಕಷ್ಟ ಆಗಲ್ವಾ ಇದು? ಇಲ್ಲ ರಮಕಾಂತ್ ಅವರೇ, ಒಂದು ಅರ್ಥ ಮಾಡ್ಕೋಬೇಕು. 5 ಜನ ಇರೋ ಫ್ಯಾಮಿಲಿಲಿ ಒಬ್ಬನೇ ಸಂಪಾದನೆ ಮಾಡಿ 4 ಜನಕ್ಕೆ ಊಟ ಆಗ್ತಾ ಇತ್ತು. ಈಗ 5 ಜನನು ಸಂಪಾದನೆ ಮಾಡಿ ಅವ್ರವ್ರು ಊಟ ಮಾಡ್ಕೊಳ್ಳೋ ಸ್ಟೇಜಿಗೆ ಬರುತ್ತೆ, ಫುಲ್ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆದ್ರೆ. ರೈತನಿಗೆ ಖಂಡಿತ ಕೊಳ್ಳೋ ಸಾಮರ್ಥ್ಯ ಕಡಿಮೆ ಆಗುತ್ತೆ, ಬಟ್ ಒಂದ್ ಲೆವೆಲ್ ಆದ್ಮೇಲೆ ಅವನು ವಸ್ತುವಿಗೆ ಬೆಲೆ ಜಾಸ್ತಿ ಆಗುತ್ತೆ. ಉತ್ಪಾದನೆಗೆ ಬೆಲೆ ಜಾಸ್ತಿ ಆಗುತ್ತೆ. ಒಂದು ರೀತಿಲಿ ನಾವು ಶುರು ಮಾಡಿದ್ರೇನೆ ರೈತನಿಗೆ ಬೆಲೆ ಇದಕ್ಕೂ ಏನ್ ಸಂಬಂಧ? ಈಗ 10 ರೂಪಾಯಿ ರೈಸ್ ಇದ್ದಿದ್ದು 90 ರೂಪಾಯಿ ಹೆಂಗಾಯ್ತು ಸರ್? ಅದು ರೈತನಿಗೆ ಸಿಗ್ತಾ ಇಲ್ವಲ್ಲ. ಆಮೇಲೆ ಇವರು GDP ಬಗ್ಗೆ ಹೇಳಿದ್ವಿ. GDP ಉತ್ಪಾದನೆಗೆ ಸಂಬಂಧಪಟ್ಟಿದ್ದು, ತೆರಿಗೆಗೆ ಸಂಬಂಧಪಟ್ಟಿದ್ದಲ್ಲ. ವಸ್ತು ಜಾಸ್ತಿ ಪ್ರೊಡ್ಯೂಸ್ ಆದ್ರೇನೆ GDP ಜಾಸ್ತಿ ಆಗೋದು. ಸೊ ಯಾರು ಏನೇ ಹೇಳಿದ್ರು ನಾನಂತೂ ಒಪ್ಪಲ್ಲ. GST ಬಂದ ಮೇಲೆ GDP ಜಾಸ್ತಿ, ಒಟ್ಟಾರೆ ವಹಿವಾಟು ಜಾಸ್ತಿ ಆಗುತ್ತೆ. ನಾನು ಅವತ್ತೇ ಹೇಳಿದ್ದೆ, ಹಾಲು ಉಕ್ಕಿತು ಅಂದ್ಬಿಟ್ಟು ಹಾಲು ಕ್ವಾಂಟಿಟಿ ಜಾಸ್ತಿ ಆಗಲ್ಲ. ಆ ರೀತಿ ಉಕ್ಕಬೋದೇ ಹೊರತು ವ್ಯಾಪಾರ ಕ್ವಾಂಟಿಟಿ ಇನ್ಕ್ರೀಸ್ ಇನ್ನೊಂದು ವರ್ಷ ಇವರೇ ಒಪ್ಕೋತಾರೆ, 1 ವರ್ಷವರೆಗೂ ಆಗಲ್ಲ. GST ಇಂಥ ಸುಧಾರಣೆ ಆಗ್ಲೇಬೇಕು. ಇದ್ರಲ್ಲಿ ಎಲ್ಲವೂ ಸರಿ ಇದೆ ಅಂತನೋಲ್ಲ, ಎಲ್ಲವೂ ಸರಿ ಇಲ್ಲ ಅಂತನೋಲ್ಲ. ಅಂತರ ಪಾಯಿಂಟ್ಸ್ ಏನಾದ್ರು ಇದೆಯಾ ಮುರಳೀಧರ್ ಅವರೇ? ಇನ್ನೊಂದ್ಸಲ ಹೇಳಿ. GST ಅಂತ ಬಂದ್ರೆ ಇದು ಇಂಪ್ಲಿಮೆಂಟ್ ಆದ್ರೆ ಎಲ್ಲವೂ ಸರಿಯಾಗ್ಬಿಟ್ಟಿದೆ ಇಲ್ಲಿ ಅಂತ ಒಪ್ತೀರಾ ನೀವು? ಎಷ್ಟೊಂದು ಸರಿ ಇಲ್ಲ ಇದರಲ್ಲಿ, ಮಾರ್ಪಾಡುಗಳಾಗ್ಲೇಬೇಕು. ಅದಕ್ಕೆ ಅವಕಾಶ ಇದೆಯಾ? ನಿಜಕ್ಕೂ ಮಾರ್ಪಾಡಿಗೆ ಅವಕಾಶ ಇದೆ, ಖಂಡಿತ ಅವಕಾಶ ಇದೆ. ಈಗ ನೀವು ಫಸ್ಟ್ ಗಾಡಿ ಓಡಿಸಿ ಆಮೇಲೆ ನಾವು ರಸ್ತೆ ಸರಿ ಮಾಡ್ತೀವಿ ಅಂತ ಇದ್ದಾರೆ. ನಾವು ಓಡಿಸೋದು ನಮ್ ಧರ್ಮ. ಇದು ಮೊದಲ ಅಬ್ಜೆಕ್ಷನ್ ಏನು ಅಂದ್ರೆ, ಒಂದು ದೇಶ ಒಂದು ಟ್ಯಾಕ್ಸ್ ಅಂತ ಹೋಗಿ ಈಗ ಒಂದು ದೇಶ 6 ಟ್ಯಾಕ್ಸ್ 0 ತಗೊಂಡ್ರೆ ನೀವು ಆಯ್ತು. ಆಮೇಲೆ ಅದ್ರೊಳಗಡೆ 1.5 ಕೋಟಿ ಒಳಗಡೆ ರಾಜ್ಯ ಮ್ಯಾನೇಜ್ ಮಾಡಬೇಕು, ಉಳಿದಿದ್ದನ್ನ ಸೆಂಟ್ರಲ್ ಮ್ಯಾನೇಜ್ ಮಾಡಬೇಕು, ಒಂಥರ ಆತರ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಇದ್ರ ಒಳಗಡೆ ಈ ಡೆತ್ ಆಫ್ ಫೆಡರಲಿಸಂ ನೀವು ಹೇಳಿದ್ರಲ್ಲ, ಅದನ್ನು ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೆಲವರು ರೈಸ್ ಮಾಡ್ತಾ ಇದ್ದಾರೆ. ಇಸ್ ಇಟ್ ಅ ಡೆತ್ ಆಫ್ ಫೆಡರಲಿಸಂ ಅಂತ? ಯಾಕಂದ್ರೆ ಒಂದು GST ಕೌನ್ಸಿಲ್ ಕೈ ಕೊಟ್ಟುಬಿಟ್ಟು ಈ ರಾಜ್ಯನೋ ಕೇಂದ್ರನೋ ಬಾಯಿ ಮುಚ್ಕೊಂಡಿರ್ಬೇಕು. ದೆಹಲಿ ಚಕ್ರವರ್ತಿಗಳ ಕೈಯಲ್ಲಿ ಎಲ್ಲ ರಾಜ್ಯಗಳು ಯಾರಿಗೆ ಒಪ್ಸೋದು, ಯಾರಿಗೆ ಬಿಡೋದು ಸಮಸ್ಯೆ. ಫೈನ್ 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 ಫೈನಲಿ ನೀವು ಹೇಳೋ ಪ್ರಕಾರ ಈಗ ನಿಮಗೆ ಸಮಾಧಾನ
ಪರಿವರ್ತನೆ ಮಾಡಿ GST ಜಾರಿ ಮಾಡಿದ್ರೆ ನಿಮ್ಗೇನು ಬೇಜಾರಿಲ್ಲ ಇದರಲ್ಲಿ? ನಮಗೆ ಲೋವರ್ ಟ್ಯಾಕ್ಸ್ ಸ್ಲ್ಯಾಬ್ ಇಟ್ಬಿಟ್ಟು ಮಾಡಿದ್ರೆ ನಾವು ಫುಲ್ ಸಪೋರ್ಟ್ ಇದೀವಿ ಗವರ್ಮೆಂಟ್. ಯಾಕಂದ್ರೆ ನಮ್ಗೆ ಗವರ್ಮೆಂಟ್ಗೆ ನಾವು ಕಂದಾಯ ಕೊಡೋದ್ರಲ್ಲಿ ನಮ್ಗೇನು ಒಂದು ಬೇಜಾರಿಲ್ಲ, ಖಂಡಿತ ಕೊಡ್ತೀವಿ. ಬಟ್ 18 ಹಾಕಿದ್ರೆ ನಮ್ಗೆ ಕಷ್ಟ ಆಗುತ್ತೆ. ನೀವು ಕಟ್ಟಲ್ವಲ್ಲ, ಕಟ್ಟೋದು ತಿನ್ನೋದು ತಾನೆ ಸರ್. ಏನಾದ್ರು ಬರೋರು ಬರಲ್ಲ. 2 ಇಡ್ಲಿ 1 ವಡೆ ಕಾಫಿ ತಿನ್ನೋ ಬದಲು ಬರ್ಗರ್ ಕುಡಿದು ಬಿಡ್ತಾರೆ, ಹೋಗಿ ಬರ್ಗರ್ ತಿಂತಾರೆ, ಕೋಕಾ-ಕೋಲಾ ಕುಡಿದು ಬಿಡ್ತಾರೆ, ಅಷ್ಟೇ ಬೆಲೆ. ಓಕೆ, ಇದಕ್ಕಿಂತ ಚೀಪ್ ಆಗೋಯ್ತು. ಫೈನ್. ಥ್ಯಾಂಕ್ ಯು ಮುರಳೀಧರ್ ಅವರೇ, ಥ್ಯಾಂಕ್ ಯು ರಘು ಅವರೇ, ಥ್ಯಾಂಕ್ ಯು ಸುಬ್ರಹ್ಮಣ್ಯ ಹೊಳ್ಳ ಅವರೇ, ಥ್ಯಾಂಕ್ ಯು ಕಾಸ್ಟಾ ಅವರೇ. ಒಟ್ಟಲ್ಲಿ GST ಬಗ್ಗೆ ಸಾಕಷ್ಟು ವಿಚಾರಗಳಿವೆ. ಮುರಳೀಧರ್ ಅವರು ಹೇಳ್ತಾ ಇದ್ರು, ಫಸ್ಟ್ ನೀವು ರೋಡ್ ಅಲ್ಲಿ ಗಾಡಿ ಓಡಿಸ್ಲಿಕ್ಕೆ ಶುರು ಮಾಡಿ, ಆಮೇಲೆ ರೋಡ್ ಬೇಕಾದ್ರೆ ರಿಪೇರಿ ಮಾಡ್ಕೊಳ್ಳೋಣ ನಾವು ಅನ್ನೋ ರೀತಿ GST ಇದೆ ಅಂತ ಹೇಳಿ ಸಾಕಷ್ಟು ಮಾರ್ಪಾಟುಗಳಾಗಬೇಕಾಗತ್ತೆ. GST ವಿಚಾರದಲ್ಲೇ ಎಷ್ಟೋ ಬೇರೆ 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 ವಿಭಾಗಗಳಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ, ಸ್ಪಷ್ಟತೆ ಸಿಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರವಾಗಿ GST ಬಗ್ಗೆ ಇನ್ನೊಂದಷ್ಟು ಪರಾಮರ್ಶೆ ಮಾಡಿ ಯಾವುದನ್ನು ಇಂಪ್ಲಿಮೆಂಟ್ ಮಾಡಬಹುದು, ಯಾವುದು ಸಾಧು ಯಾವುದು ಸಾಧುವಲ್ಲ, ಎಲ್ಲ ವಿಚಾರದ ಬಗ್ಗೆ ಒಂದು ವಿಮರ್ಶೆ ಮಾಡಿ ಇದು ಜಾರಿಯಾಗಲಿ, ಯಾರಿಗೂ ಕೂಡ ಅಂದ್ರೆ ಬಡವರಿಗೆ, ಈ ದೇಶದ ಜನರಿಗೆ ಹೊರೆಯಾಗದಿರಲಿ ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ನಿಮಗೆ 1 ನಿಮಿಷದಲ್ಲಿ ಹಣ ಕೊಡ್ತಾರೆ. ಆಟಿಕಾ ಗೋಲ್ಡ್ ಕಂಪನಿ. ಲಲಿತಾ ಜ್ಯುವೆಲರಿಯಲ್ಲೋ ಬೇರೆ ಯಾವ ಅಂಗಡಿಯಲ್ಲಿ ಬೆಲೆ ಕಡಿಮೆ ಆಗಿದೆಯೋ ಅಲ್ಲೇ ನೀವು ತಗೊಳ್ಳಿ. ನಾನು ಹೇಳಿದ್ದನ್ನ ಸ್ವಲ್ಪ ಥಿಂಕ್ ಮಾಡಿ. ಶತಮಾನದ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇನ್ನೂ ನೆನಪಷ್ಟೇ. SBI ಜೊತೆ ಮೈಸೂರು ಬ್ಯಾಂಕ್ ಅನ್ನ ವಿಲೀನ ಮಾಡ್ತಿರೋದ್ಯಾಕೆ? SBM ವಿಲೀನವಾದ್ರೆ ಗ್ರಾಹಕರ ಅಕೌಂಟ್ಗಳ ಕಥೆ ಏನು? SBM ಇನ್ನಿಲ್ಲ. ವೀಕ್ಷಿಸಿ 360 ಡಿಗ್ರಿ ರಾತ್ರಿ 10:30ಕ್ಕೆ. ಹೆಚ್ಚಿನ ಹೇರ್ ಆಯಿಲ್ ನಲ್ಲಿ ಮಿನರಲ್ ಆಯಿಲ್ ಹೇರಳವಾಗಿ ಬಳಕೆಯಾಗುತ್ತದೆ. ಆದರೆ US ಗವರ್ಮೆಂಟ್ನ ಸಂಸ್ಥೆ NCBI ಅನುಸಾರ ಮಿನರಲ್ ಆಯಿಲ್ ಪ್ರಾಣಿಗಳಲ್ಲಿ ಕ್ಯಾನ್ಸರ್ ಕಾರಕವಾಗಿದೆ ಮತ್ತು ಟ್ಯೂಮರ್ ಅನ್ನು ಹೆಚ್ಚಿಸುತ್ತದೆ. ಹಾಗಾಗಿ 21 ಗಿಡಮೂಲಿಕೆಗಳಿಂದ ನಾವು ತಯಾರಿಸಿದ್ದೇವೆ ಮಿನರಲ್ ಆಯಿಲ್ ರಹಿತ ಕೇಶಕಾಂತಿ ಹೇರ್ ಆಯಿಲ್. ಇದರಿಂದ ಬುಡಕ್ಕೆ ಸಿಗುತ್ತದೆ ಪ್ರಾಕೃತಿಕ ಪೋಷಣೆ ಹಾಗೂ ಕೂದಲಿಗೆ ಸಿಗುತ್ತದೆ ದೀರ್ಘ ಆಯಸ್ಸಿನ ವರದಾನ. ಒಂದು ರಾಣಿ ಬೇಕಷ್ಟೇ, 1 ಲಕ್ಷ ಗೆಲ್ತೀನಿ. ರಾಣಿ ಕೈಗೆ ಬಂದು ಇವನು ಇಲ್ಲ ಹೋದ. ನನ್ ಗೆಳೆಯರಿಗೆ ತುಂಬಾ ಥ್ಯಾಂಕ್ಸ್. ರಂಜಿತ್ ಹಾಗೂ ಸುಜಿತ್ಗೆ, ಮೈನಾಳ ಸ್ಮೈಲ್ಗೆ, ಶ್ಯಾಮ್ ಅವರ ಹೇರ್ ಕಟಿಂಗ್ಗೆ. ಏನ್ ನಡೀತಿದೆ? ರಮ್ಮಿ ಆಡ್ದೆ, ಕ್ಯಾಶ್ ಗೆದ್ದೆ, ಭಾಷಣ ಕೊಟ್ಟೆ. ರಮ್ಮಿ ಆಡಿರಿ, ಕ್ಯಾಶ್ ಗೆಲ್ಲಿರಿ, ಕೇವಲ rummycircle.com ನಲ್ಲಿ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ 1 ನಿಮಿಷದಲ್ಲಿ ಹಣ ಕೊಡ್ತಾರೆ. 1 ಲಕ್ಷಕ್ಕಿಂತ ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. ಆಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. Rajnigandha Wires and Cables, connecting people to power. ನಮ್ಮ ಅಘೋಷಿತ ಆದಾಯದ ಭಯ ನನಗೆ ಆರಾಮವಾಗಿ ಬದುಕೋದಕ್ಕೂ ಬಿಡಲ್ಲ. ಸಿಕ್ಕಿ ಬಿದ್ರೆ ಏನ್ ಮಾಡ್ಲಿ? ಯಾರಿಂದ ಸಹಾಯ ಕೇಳಲಿ? ಇದು ಸಹಾಯ ಕೇಳುವ ಸಮಯವಲ್ಲ, ಸಹಾಯ ಮಾಡುವ ಸಮಯ. ಅಂದರೆ ಇಂದೇ ನಿಮ್ಮ ಅಘೋಷಿತ ಆದಾಯವನ್ನು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ 2016 ಅಡಿಯಲ್ಲಿ ಪಾವತಿಸಿ ಹಾಗೂ ನೀವು ಪಡೆಯಿರಿ ನೆಮ್ಮದಿ ಹಾಗೂ ಆರಾಮ ಮತ್ತು ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಸಹಾಯ ಮಾಡಿ ಅವರ ಜೀವನದಲ್ಲಿ ಸಮೃದ್ಧಿ ತನ್ನಿ. ನೆನಪಿಡಿ, ನಿಮ್ಮ ಅಘೋಷಿತ ಆದಾಯವನ್ನು ಊರ್ಜಿತಗೊಳಿಸುವ ಕೊನೆಯ ಅವಕಾಶ ಇದು. 31 ಮಾರ್ಚ್ 2017 ಒಳಗಾಗಿ ಡಿಕ್ಲರೇಷನ್ ಮಾಡಿ. ಇಲ್ಲವಾದರೆ 77.25% ತೆರಿಗೆ, ಸರ್ಚಾರ್ಜ್ ಮತ್ತು ಸೆಸ್ ಮಾತ್ರವಲ್ಲದೆ ಭಾರಿ ಜುಲ್ಮಾನೆ ಕೂಡ ಪಾವತಿಸಬೇಕಾಗುತ್ತದೆ. ಅನಗತ್ಯ ಮುಜುಗರ ಕೂಡ. ಒಬ್ಬ ಉತ್ತಮ ಭಾರತೀಯ ನಾಗರಿಕನಂತೆ ಸಮಯ ಇರುವಾಗಲೇ ದೇಶದ ಹಿತಕ್ಕಾಗಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಸಹಯೋಗ ನೀಡಿ ಹಣ ಉಳಿಸಿ, ಜೊತೆಗೆ ಪುಣ್ಯ ಗಳಿಸಿ. ಆದಾಯ ತೆರಿಗೆ ಇಲಾಖೆ ವತಿಯಿಂದ ಜನಹಿತಕ್ಕಾಗಿ ಜಾರಿ. For the precious feel of eternity, Kuberan Silks, Chickpet, Bangalore. ಯಾವ್ದದು 3 ಕಿಂಗ್ಗಳು? ಸ್ಮೋಕಿಂಗು, ಡ್ರಿಂಕಿಂಗು, 3ನೇ ಕಿಂಗು ನಿನ್ ಮದ್ವೆ ಆಗು ಗೊತ್ತಾಗುತ್ತೆ. Luminex Uno makes my jewelry lustrous, shine better and stronger, which means I can change my designs very easily. Gold, platinum, palladium and silver. Luminex Uno, 4 times more precious. With 100% buyback. For trade inquiries 02261087555. Qnit ಅರ್ಪಿಸುವ ಅಗ್ರ ರಾಷ್ಟ್ರೀಯ ವಾರ್ತೆ. Qnit, best products in the right business. ಸಹ ಪ್ರಾಯೋಜಕರು
7, an active lifestyle brand by MS Dhoni. ನಮಸ್ಕಾರ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಹೆಡ್ಲೈನ್ಸ್.